ನಮಸ್ಕಾರ. ಇವತ್ತಿನ ನಮ್ಮ ಈ ವಿಡಿಯೋ ಆಡಳಿತ ಕಾನೂನಿನ ವಿಡಿಯೋ. ಇದರಲ್ಲಿ ಇವತ್ತು ನಾವು ರೂಲ್ ಆಫ್ ಲಾ ಬಗ್ಗೆ ಪಾಠ ಚರ್ಚೆಯನ್ನು ಮಾಡ್ತೇವೆ. ಇದಕ್ಕೆ ರೂಲ್ ಆಫ್ ಲಾಗೆ ನಾವು ಕನ್ನಡದಲ್ಲಿ ಕಾನೂನಿನ ಆಧಿಪತ್ಯ ಅಂತ ಹೇಳ್ತೀವಿ. ರೂಲ್ ಆಫ್ ಲಾಗೆ ಕಾನೂನಿನ ಆಧಿಪತ್ಯ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ತೀವಿ. ಈ ಕಾನೂನಿನ ಆಧಿಪತ್ಯದ ಕಾನ್ಸೆಪ್ಟನ್ನು ನಾವು ನೋಡೋದಾದರೆ, ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ನೋಡೋದಾದರೆ ಇದರ ಇತಿಹಾಸವನ್ನು ನಾವು ಗಮನಿಸೋಣ. ಏನು ಇತಿಹಾಸ ಅಂತಕ್ಕಂಥದ್ದನ್ನು ನಾವು ಹೋದರೆ ಸಾಮಾನ್ಯವಾಗಿ ಈ ಇತಿಹಾಸದ ವಿಷಯದಲ್ಲಿ ನಾವು ಈ ಕೆಲವೊಂದು ವಿಷಯಗಳನ್ನು ನಾವು ಯಾವಾಗಲೂ ನೋಡ್ತೇವೆ. ಕೆಲವು ಏನು ಕಾನೂನಿನ ವಿಷಯದಲ್ಲಿ ಹಿಂದಿನ ಕಾಲದಿಂದನೂ ಬಂದಂತಹ ಏನು ವ್ಯವಸ್ಥೆಗಳಿದ್ದಾವೆ ಆ ವ್ಯವಸ್ಥೆಗಳನ್ನು ನಾವಿಲ್ಲಿ ಪರಿಶೀಲಿಸ್ತೇವೆ. ಹಾಗೆ ಪರಿಶೀಲಿಸೋದಾದರೆ ನಾವು ಮೊದಲು ಅರಿಸ್ಟಾಟಲ್ ಅವ್ರ ಬಗ್ಗೆ ನಾವು ತಗೊಳ್ಳೋದಾದರೆ, ಅರಿಸ್ಟಾಟಲ್ ಅವರು ಈ ನ್ಯಾಯಕ್ಕೆ ನೈತಿಕತೆಯನ್ನು ಸೇರಿಸಿದರು, ನೈತಿಕ ನ್ಯಾಯ ಅಂತಕ್ಕಂಥದ್ದನ್ನು. ಅದೇ ನೀವು ಸೇಂಟ್ ಅಕ್ವಿನಾಸ್ ಮತ್ತು ಸೇಂಟ್ ಅಗಸ್ಟಿನ್ ಅವ್ರನ್ನ ತೆಗೆದುಕೊಂಡ್ರೆ ಇವರು ಬೇರೆಯದೇ ಕಾನ್ಸೆಪ್ಟನ್ನು ಹೇಳ್ತಾ ಇದ್ರು. ಏನು ಹೇಳ್ತಾ ಇದ್ರು ಅಂತಂದರೆ, ಡಿವೈನ್ ಲಾ ಅಂತ ಹೇಳ್ತಿದ್ರು. ಡಿವೈನ್ ಲಾದ ಕಾನ್ಸೆಪ್ಟನ್ನು ತಂದವರು ಈ ಚರ್ಚಿನವರು. ಅದರಲ್ಲಿ ಪ್ರಮುಖವಾದಂಥವರು ಸೇಂಟ್ ಅಕ್ವಿನಾಸ್ ಮತ್ತು ಸೇಂಟ್ ಅಗಸ್ಟಿನ್ ಅಂತ ಹೇಳ್ತಾರೆ. ಅವರಿಗೆ ಅವರು ಮಾಡಿದಂತಹ ಒಂದು ಥಿಯರಿಗೆ ಥಾಮಿಸಮ್ ಅಂತಲೂ ಹೇಳ್ತಾರೆ. ಏನು ಥಾಮಿಸಮ್ ಅಂತಂದರೆ, ಕೆಲವರು ದೇವರಿಗೆ ತೀರಾ ಹತ್ತಿರವಾಗಿರ್ತಾರೆ, ದೇವರಿಗೆ ಹತ್ತಿರವಾಗಿರ್ತಾರೆ, ದೇವರಿಗೆ ಹತ್ತಿರ ಅಂದರೆ ಪೋಪ್ ಅಥವಾ ಪ್ರೀಸ್ಟ್ ಏನಿರ್ತಾರೆ ಅವ್ರು ದೇವರಿಗೆ ಭಾಳ ಹತ್ತಿರ ಆಗಿರ್ತಾರೆ. ಅಂದರೆ ದೇವರು ಅವ್ರಿಗೆ ಹೆಚ್ಚಿನ ಜ್ಞಾನವನ್ನು ಕೊಡ್ತಾನೆ. ಅಂದರೆ ದೇವರು ತನ್ನ ಕಾನೂನು, ಡಿವೈನ್ ಲಾ ಅಂತ ಹೇಳ್ತೀವಲ್ವಾ, ಇಟ್ ಈಸ್ ಆಲ್ಸೋ ಕಾಲ್ಡ್ ಡಿವೈನ್ ಲಾ. ಆದ್ದರಿಂದ ಈ ದೇವರಿಗೆ ಹತ್ತಿರ ಇರತಕ್ಕಂಥ ಪೋಪ್ಗೆಲ್ಲ ಗೊತ್ತಿರುತ್ತೆ. ಆದ್ದರಿಂದ ಚರ್ಚ್ ಅಥವಾ ಪೋಪ್ರಿಗೆ ಎಲ್ಲ ಅವರು ಏನಿದ್ದಾರೆ ಅವರು ಹೇಳಿದಂತಹ ಏನು ಮಾತಿದೆ ಅದು ದೇವರಿಗೆ ಹತ್ತಿರವಾದಂತಹ ಮಾತು, ಅದು ಕಾನೂನು, ಡಿವೈನ್ ಲಾ ಅಂತಕ್ಕಂಥ ಒಂದು ಥಿಯರಿಯನ್ನು ಅವರು ಪ್ರಸ್ತುತಪಡಿಸಿದರು. ಅಂದರೆ ಒಂದು ಕಾಲ ಇತ್ತು, ನಾವು ಮೊದಲೇನು ಫಿಲಾಸಫಿ, ಈ ಅರಿಸ್ಟಾಟಲ್ ಅಥವಾ ಸಾಕ್ರೆಟಿಸ್, ಪ್ಲಾಟೋ ಇವ್ರನ್ನೆಲ್ಲ ನಾವು ಫಿಲಾಸಫರ್ಸ್ ಅಂತ ಹೇಳ್ತೀವಿ. ಆ ಫಿಲಾಸಫಿಯ ಒಂದು ಕಾನ್ಸೆಪ್ಟಿಂದ ಈ ಕಾನೂನು ಧರ್ಮದ ಕಾನ್ಸೆಪ್ಟಿಗೆ ಬಂದ್ಬಿಡ್ತದೆ ಇವ್ರ ಕಾಲದಲ್ಲಿ. ಆದರೆ ಈ ಧರ್ಮದ ಕಾನ್ಸೆಪ್ಟನ್ನು ಕೂಡ ಮುಂದುವರೆದು ಜನ ಅಕ್ಸೆಪ್ಟ್ ಮಾಡೋದಿಲ್ಲ. ಆವಾಗ ಬರ್ತಕ್ಕಂತಹ ಇನ್ನೊಂದು ಕಾಂಟ್ರಾಕ್ಟು ನಾವೇನು ಹೇಳ್ತೀವಿ, ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಹೇಳ್ತೀವಿ. ಈ ಸೋಷಿಯಲ್ ಕಾಂಟ್ರಾಕ್ಟನ್ನು ತಂದಂಥವರು ಅಥವಾ ಈ ಥಿಯರಿಯನ್ನು ಪ್ರಸ್ತುತಪಡಿಸಿದಂಥವರು ಹಾಬ್ಸ್, ಜಾನ್ ಲೋಕ್ ಮತ್ತು ರುಸೋ ಅವರು. ಈ ಒಂದು ಥಿಯರಿ 17ನೇ ಶತಮಾನದಲ್ಲಿ ಅಥವಾ 18ನೇ ಶತಮಾನದ ಕೊನೆಯವರೆಗೂ ಈ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಥಿಯರಿ ಅಂತ ಏನಿದೆ ಇದು ಸೆಟ್ಲ್ ಆಗ್ತದೆ. ಆ ಸೆಟ್ಲ್ ಆದದ್ದಕ್ಕೇ ನಾವು ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಅಂದರೆ ಜನರೆಲ್ಲ ಸೇರ್ಕೊಂಡು ಒಂದು ಒಪ್ಪಂದ ಮಾಡ್ಕೊತಾರೆ, ಒಪ್ಪಂದದ ಒಂದು ಡಾಕ್ಯುಮೆಂಟ್ ಬರೀತಾರೆ, ಆ ಡಾಕ್ಯುಮೆಂಟೇ ಸಂವಿಧಾನ ಅಂತ ಹೇಳ್ಬೋದು ನಾವು. ಆ ರೀತಿ ಆದಂಥ ಒಂದು ವ್ಯವಸ್ಥೆ ಬರುತ್ತೆ. ಆದರೆ ಬ್ರಿಟನ್ನಲ್ಲಿ ಒಂದು ವ್ಯವಸ್ಥೆ ಏನಿರುತ್ತೆ ಅಂತಂದರೆ, ಅಲ್ಲಿ ರಾಜನ ಶ್ರೇಷ್ಠತೆಯನ್ನು ಕಾಣ್ತೀವಿ ನಾವು. ಮೊದಲು ಕಿಂಗ್ ಈಸ್ ಗ್ರೇಟ್ ಅಂತ ಹೇಳ್ತಾರೆ. ಅದಕ್ಕೆ ಅಲ್ಲಿ ಏನು ಹೇಳ್ತಿದ್ರು, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತಾರೆ. ಅಂತಹ ವ್ಯವಸ್ಥೆಯಲ್ಲಿ ಆ ವ್ಯವಸ್ಥೆಯನ್ನು ವಿರೋಧಿಸುತ್ತಾ ಬಂದಂತಹ ಒಬ್ಬ ವ್ಯಕ್ತಿ ಅಂತಂದರೆ ಎಡ್ವರ್ಡ್ ಕೋಕ್ ಅವರು. ಎಡ್ವರ್ಡ್ ಕೋಕ್ ಆಲ್ವೇಸ್ ಹಿ ವಾಸ್ ಅಗೇನೆಸ್ಟ್ ದಿ ಕಿಂಗ್ಸ್ ಸುಪ್ರೀಮಸಿ. ಹೀಸ್ ಕಾನ್ಸೆಪ್ಟ್ ವಾಸ್ ಆಲ್ವೇಸ್ ಲಾ ಈಸ್ ಸುಪ್ರೀಮ್ ಆ್ಯಂಡ್ ಕಿಂಗ್ ಈಸ್ ಅಂಡರ್ ಲಾ ಅಂತ. ಕಿಂಗ್ ಈಸ್ ಅಂಡರ್ ಲಾ ಅಂತ ಹೇಳ್ತಾನೆ ಅವನು. ಯಾರು? 16ನೇ ಶತಮಾನದ ಎಡ್ವರ್ಡ್ ಕೋಕ್ ಅವರು ಏನು ಹೇಳ್ತಿದ್ರು ಮೊದಲಿನಿಂದ ಏನು ಅಂತಂದರೆ, ಕಿಂಗ್ ಮಸ್ಟ್ ಬಿ ಅಂಡರ್ ಗಾಡ್ ಆ್ಯಂಡ್ ಲಾ ಅಂತ. ರಾಜನಾದವನು ಏನು ಮಾಡಬೇಕಂದ್ರೆ ಅವನು ದೇವರಿಗೆ ಮತ್ತು ಕಾನೂನಿಗೆ ಅಧೀನನಾಗಿರಬೇಕು. ಹಿ ಶುಡ್ ರೆಸ್ಪೆಕ್ಟ್ ಲಾ ಆಸ್ ವೆಲ್ ಆಸ್ ಗಾಡ್ ಅಂತಕ್ಕಂಥದ್ದನ್ನು ಪ್ರತಿಪಾದಿಸ್ತಾ ಇದ್ದ. ಅದಕ್ಕೆ ಎಡ್ವರ್ಡ್ ಕೋಕ್ ಇನ್ನೊಂದು ಮಾತು ಹೇಳ್ತಾನೆ. ಒಂದು ಸಭೆಯಲ್ಲಿ ಮಾತನಾಡ್ತಾ ಆ 16th ಸೆಂಚುರಿಯಲ್ಲಿ ಹಿ ವಾಸ್ ಅಡ್ರೆಸ್ಸಿಂಗ್ ಲಾಯರ್ಸ್. ನೋಡಿ, ನ್ಯಾಯವಾದಿಗಳಿಗೆ ಒಂದು ಅವರ ಎದುರುಗಡೆ ಭಾಷಣ ಮಾಡುವಂತಹ ಸಂದರ್ಭದಲ್ಲಿ ಅವನು ಬಹಳ ಮುಖ್ಯವಾದ ಮಾತನ್ನು ಹೇಳ್ತಾನೆ. ದೇರ್ ವಾಸ್ ನೋ ಜವೆಲ್ ಇನ್ ದ ವರ್ಲ್ಡ್. ನೋಡಿ, ಆಭರಣ ಅಥವಾ ಬಂಗಾರ ಅಥವಾ ನೀವೇನು ವಸ್ತು ಅಂತೀವಿ, ಬೆಲೆ ಬಾಳುವ ವಸ್ತು, ಅದು ಇಲ್ಲ. ಎದಕ್ಕೆ ಕಂಪೇರ್ ಮಾಡಿದರೆ? ಕಲಿಯೋದಕ್ಕೆ ಕಂಪೇರ್ ಮಾಡಿದ್ರೆ. ನೋಡಿ ಎಂಥ ಅತ್ಯುತ್ತಮವಾದ ಮಾತನ್ನು ಹೇಳಿದ ನಾನು. ದೇರ್ ಈಸ್ ನೋ ಜ್ಯುವೆಲ್ which is better than learning.
ಎಲ್ಲ ಸ್ಟೂಡೆಂಟ್ ಆದವರು ನಾವು ಇದನ್ನ ಬಹಳ ವಿಶೇಷವಾಗಿ ಇದನ್ನು ತೆಗೆದುಕೊಳ್ಬೇಕು. ಲರ್ನಿಂಗ್ಗಿಂತ ದೊಡ್ಡ ಆಭರಣ ಇಲ್ಲ, ದೊಡ್ಡ ಸಂಪತ್ತಿಲ್ಲ. ಫರ್ದರ್ ಹೇಳ್ತಾನೆ ಅವನೇ, ನೋ ಲರ್ನಿಂಗ್ ಸೋ ಎಕ್ಸಲೆಂಟ್. ಸೊ ಇನ್ನೂ ಇದಕ್ಕಿಂತ ಇನ್ನೂ ಅತ್ಯುತ್ತಮವಾದದ್ದಿದೆ, ಸೋ ಎಕ್ಸಲೆಂಟ್. ಏನು? ಬೋತ್ ಫಾರ್ ದ ಪ್ರಿನ್ಸ್, ರಾಜನಿಗೂ ಕೂಡ ಮತ್ತು ಪ್ರಜೆಗಳಿಗೂ ಕೂಡ. ಏನು? ನಾಲೆಜ್ ಆಫ್ ಲಾ. ನೋಡಿ, ಅವನು ರಾಜನಿಗೆ ಯಾವ ರೀತಿ ಹೇಳ್ತಾನೆ ಅಂತಂದ್ರೆ, ಇಂಥ ಎಕ್ಸಲೆಂಟ್ ವಿಷಯ ಇದೆಯಲ್ಲ, ಅದು ಜ್ಯುವೆಲ್ಗಿಂತ, ಆಭರಣಗಳಿಗಿಂತ, ಬಂಗಾರಕ್ಕಿಂತ ಅತ್ಯುತ್ತಮವಾದದ್ದಿದೆ. ಅದರಲ್ಲಿಯೂ ಕೂಡ ನಾವು ಕಾನೂನಿನ ಜ್ಞಾನವನ್ನು ಪಡೆಯುವುದಿದೆಯಲ್ಲ, ಅದು ರಾಜನಿಗೂ ಮತ್ತು ಪ್ರಜೆಗಳಿಗೂ ತುಂಬಾ ಮಹತ್ವದ್ದು. ಅಂದ್ರೆ ಬಂಗಾರದಕ್ಕಿಂತ ದೊಡ್ಡದು ಅದು ಅಂತಕ್ಕಂಥ ಮಾತನ್ನ ಎಡ್ವರ್ಡ್ ಕೋಕ್ ಹೇಳ್ತಾನೆ. ಅಂದ್ರೆ ಅವತ್ತಿನ ಕಾಲದಲ್ಲಿ ರಾಜರುಗಳ ದರ್ಬಾರ್ ಅಂತ ಹೇಳ್ತೀವಲ್ಲ, ಅಂಥವ್ರ ಕಾಲದಲ್ಲಿ ಅವರನ್ನು ಎದುರು ಹಾಕ್ಕೊಂಡು ಎಡ್ವರ್ಡ್ ಕೋಕ್ ಅವರು ಇಂತಹ ಮಾತನ್ನು ಹೇಳ್ತಾರೆ. ಇದನ್ನ ನಾವಿಲ್ಲಿ ನೋಡ್ಬೋದು. ಅದನ್ನೇ ನೀವು ಈಗ ರೂಲ್ ಆಫ್ ಲಾನ ತಗೊಂಡ್ರೆ, ಭಾರತದ ದೃಷ್ಟಿಯಲ್ಲಿ ತಗೊಂಡ್ರೆ, ನಾವು ಭಾರತದ ಪುರಾತನ ದೃಷ್ಟಿಯಲ್ಲಿ, ಪುರಾತನ ಕಾಲದಲ್ಲಿ ತಗೊಂಡ್ರೆ, ಪುರಾತನ ಭಾರತ ಇದರಲ್ಲಿ ನಾವು ಉಪನಿಷತ್ತಿನಲ್ಲಿ ನೋಡ್ತೀವಿ ಧರ್ಮ ಅಂತಕ್ಕಂಥ ಕಾನ್ಸೆಪ್ಟ್. ಮುಂದೆ ರೂಲ್ ಆಫ್ ಲಾ ಅಂತ ಏನು ನೋಡುವಾಗ ನಾವು ಅಂದ್ಕೊಳ್ತೀವಿ, ಧರ್ಮ ಈಸ್ ನಥಿಂಗ್ ಬಟ್ ದಿ ರೂಲ್ ಆಫ್ ಲಾ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಭಾರತದಲ್ಲಿ ನಾವು ಕಾನೂನಿನ ನಿಯಮ ಅಥವಾ ಕಾನೂನಿನ ಅಧಿಪತ್ಯ ಅಂತ ನಾವು ಎದಕ್ಕೆ ಹೇಳ್ಬೋದು ಅಂತಂದ್ರೆ, ಧರ್ಮ ಅಂತಕ್ಕಂಥ ಕಾನ್ಸೆಪ್ಟಿಗೆ ಹೇಳ್ಬೋದು. ಏನಿದು ಧರ್ಮ ಅಂತಕ್ಕಂಥ ಕಾನ್ಸೆಪ್ಟು? ಧರ್ಮ ಅಂದ್ರೆ ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು. ಧರ್ಮ ಮತ್ತು ಅಧರ್ಮ, ಧರ್ಮ ಅಧರ್ಮ. ಯಾವುದು ಅಧರ್ಮವೋ ಅದನ್ನು ಮಾಡಬಾರ್ದು, ಯಾವುದು ಧರ್ಮವೋ ಅದನ್ನು ಮಾಡಬೇಕು. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ರೂಲ್ ಆಫ್ ಲಾ. ದಿಸ್ ಈಸ್ ರೂಲ್ ಆಫ್ ಲಾ. ಅಂದ್ರೆ ನಮ್ಮ ಭಾರತದ ಪುರಾತನ ಭಾರತದಲ್ಲಿ ನಾವು ಇದನ್ನು ಕಾಣ್ಬೋದು, ಧರ್ಮ ಅಂತಕ್ಕಂಥದ್ದನ್ನು. ಅದಕ್ಕೆ ನಾನು ಸುಮಾರು ಸಲ ಈ ಮಾತನ್ನು ಹೇಳ್ತೀನಿ. ಈ ಗೋಧ್ರಾ ದುರಂತ ನಡೆದಾಗ ಗುಜರಾತ್ನಲ್ಲಿ, ಆವಾಗ ನರೇಂದ್ರ ಮೋದಿಯವರು ಮುಖ್ಯಮಂತ್ರಿ ಆಗಿದ್ರು, ಗುಜರಾತಿನ ಮುಖ್ಯಮಂತ್ರಿ. ಅಟಲ್ ಬಿಹಾರಿ ವಾಜಪೇಯಿ ಅವರು ಭಾರತದ ಪ್ರಧಾನಮಂತ್ರಿ ಆಗಿದ್ರು. ಅಟಲ್ ಬಿಹಾರಿ ವಾಜಪೇಯಿ ಅವರು ಅಲ್ಲಿ ನಡೆದಂಥ ಘಟನೆಗೆ ನೊಂದು ಒಂದು ಮಾತು ಹೇಳ್ತಾರೆ, ದೋಸ್ ಹೂ ಆರ್ ಇನ್ ಪವರ್ ಶುಡ್ ನಾಟ್ ಫಾರ್ಗೆಟ್ ರಾಜ್ ಧರ್ಮ ಅಂತ. ಯಾರು ಅಧಿಕಾರದಲ್ಲಿರ್ತಾರೋ ಅವರು ರಾಜಧರ್ಮವನ್ನು ಮರಿಬಾರ್ದು. ಏನು ರಾಜಧರ್ಮ ಅಂತಂದ್ರೆ, ಅಲ್ಲಿ ತಾರತಮ್ಯ ಇಲ್ಲ, ನೋ ಡಿಫ್ರೆನ್ಸಿಯೇಷನ್, ನೋ ಪಾರ್ಶಿಯಾಲಿಟಿ, ತಾರತಮ್ಯ ಇರಲಾರ್ದಂತಹ ವ್ಯವಸ್ಥೆಗೆ ನಾವೇನಂತೀವಿ? ರಾಜಧರ್ಮ ಅಂತ ಹೇಳ್ತೀವಿ. ರಾಜನಾದವನು ಎಲ್ಲರನ್ನೂ ಸಮಾನ ರೀತಿಯಿಂದ ಕಾಣಬೇಕು ಅಂತಕ್ಕಂಥದ್ದನ್ನ ಅಟಲ್ ಬಿಹಾರಿ ವಾಜಪೇಯಿ ಅವರು ಅವತ್ತು ಹೇಳಿದ್ದನ್ನು ನಾವು ನೆನಪಿಸ್ಕೊಳ್ಬೋದು. ಈ ರೀತಿಯಾದಂತಹ ಒಂದು ಹಿನ್ನೆಲೆಯನ್ನ ತೆಗೆದುಕೊಂಡು, ಅಂದ್ರೆ ಯಾವ ರೀತಿ ಈ ಕಾನೂನು ಬೆಳೆದಿದೆ ಅನ್ನೋದನ್ನ ನಾನು ಬಿಡಿಸಿ ಹೇಳಿದ್ದೀನಿ. ಈ ಬಿಡಿಸಿ ಹೇಳುವಂತಹ ಸಂದರ್ಭದಲ್ಲಿ ನಾನು ಹಿಂದೆ ಏನು ಮಾಡಿದೆ ಅಂತಂದ್ರೆ, ಈ ಒಂದು ವ್ಯಕ್ತಿಗಳ ಬಗ್ಗೆ ಯಾವ ರೀತಿ ಐತಿಹಾಸಿಕವಾಗಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇದು ನಡೀತು ಅಂತಕ್ಕಂಥದ್ದನ್ನು ಹೇಳೋದಾದ್ರೆ, ಮೊದಲಿನ ಕಾನ್ಸೆಪ್ಟ್ ಇದು, ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ. ಕಿಂಗ್ ಕ್ಯಾನ್ ಅಂದ್ರೆ ರಾಜ ಏನು ತಪ್ಪು ಮಾಡ, ಅಂದ್ರೆ ರಾಜನಿಗೆ ಪನಿಷ್ಮೆಂಟೇ ಇಲ್ಲ ಅಂತಕ್ಕಂಥ ಕಾನ್ಸೆಪ್ಟ್ ಇದ್ದಂತಹ ಸಂದರ್ಭದಲ್ಲಿ ಕೊನೆಗೆ ರಾಜನೂ ಏನಾಗಬೇಕು? ಕಾನೂನಿಗೆ ಬಾಧ್ಯನಾಗಬೇಕು ಅನ್ನುವುದನ್ನ ಪ್ರತಿಪಾದಿಸಿದಂತಹ ವ್ಯಕ್ತಿ ಕೋಕ್. ಈ ಮಧ್ಯದಲ್ಲಿ ಈ ಚರ್ಚ್ಗಳು ಕೂಡ ಈ ಡಾಮಿನೆನ್ಸ್, ಅಂದ್ರೆ ಚರ್ಚ್ ಏನು ಹೇಳುತ್ತೋ, ಪೋಪ್ ಏನು ಹೇಳ್ತಾನೋ ಅದೇ ಕಾನೂನು ಅಂತಕ್ಕಂಥ ಒಂದು ಕಾಲವೂ ಇತ್ತು. ಈಗ ಬಿಲ್ ಆಫ್ ರೈಟ್ಸ್ ಅಂಥೇಳಿ ಬಹಳ ಹೋರಾಟದ ನಂತರ ಈ ಬ್ರಿಟನ್ನಿನ ಜನರು ಬಿಲ್ ಆಫ್ ರೈಟ್ಸ್ ಅಂದ್ರೆ ಮೂಲಭೂತ ಹಕ್ಕುಗಳನ್ನ ಪಡ್ಕೊಂಡ್ರು. ಆ ಪಡ್ಕೊಂಡ ತಕ್ಷಣನೇ ಅಲ್ಲಿಯ ಪೋಪ್ ಮತ್ತೊಂದು ಆಜ್ಞೆಯನ್ನು ಹೊರಡಿಸಿದ್ರು ಅನ್ನೋದನ್ನು ಹೇಳ್ತಾರೆ. ಅದೇನೇ ಇರಲಿ, ಇದು ಇತಿಹಾಸ. ಆಮೇಲೆ ಇದು ಭಾರತದ ಇತಿಹಾಸ ಧರ್ಮ ಅಂತಕ್ಕಂಥದ್ದು. ಈಗ ನಿಜವಾಗಿಯೂ ವಾಟ್ ಈಸ್ ರೂಲ್ ಆಫ್ ಲಾ ಅನ್ನೋದನ್ನ ನಾವು ನೋಡೋಣ. ರೈಟ್? ಈ ರೂಲ್ ಆಫ್ ಲಾ ಅಂತಕ್ಕಂಥ ಕಾನ್ಸೆಪ್ಟನ್ನು ಎ.ವಿ. ಡೈಸಿ ಅವರು ತೆಗೆದುಕೊಂಡು ಬಂದರು. ಇವರು ಕೂಡ ಎಡ್ವರ್ಡ್ ಕೋಕ್ ಅವರಿಂದ ಪ್ರಭಾವಿತರಾಗಿದ್ರು. ನಾನೇನು ಈಗ ಹೇಳಿದ್ನಲ್ಲ, ಎಡ್ವರ್ಡ್ ಕೋಕ್ ಅವರ ಕಾನ್ಸೆಪ್ಟ್ನಿಂದ, ಅದೇನೇ ಹಿಂದೆ 16ನೇ ಶತಮಾನದಲ್ಲಿ ಜಡ್ಜ್ ಆಗಿದ್ರು, ಅವರ ಕಾನ್ಸೆಪ್ಟ್ನಿಂದ ಇವರು ಪ್ರಭಾವಿತರಾದಂತಹ ವ್ಯಕ್ತಿ ಎ.ವಿ. ಡೈಸಿ ಅವರು, ಪ್ರೊಫೆಸರ್ ಎ.ವಿ. ಡೈಸಿ ಅವರು. ಅವರು ಈ ಒಂದು ಕಾನ್ಸೆಪ್ಟನ್ನು, ರೂಲ್ ಆಫ್ ಲಾ, ಕಾನೂನಿನ ಆಧಿಪತ್ಯ
ನಿಯಮ ಅಂತ ಹೇಳ್ಬೋದು, ಅಧಿಪತ್ಯ ಅಂತ ಹೇಳ್ಬೋದು. ಅಧಿಪತ್ಯ ಅಂದರೆ ಕಾನೂನೇ ಶ್ರೇಷ್ಠ ಅಂತ. ರೂಲ್ ಅಂತಂದರೆ ಇಲ್ಲಿ ನಡವಳಿಕೆ, ಹೇಗೆ ನಡಿಬೇಕು, ಸರ್ಕಾರ ಯಾವ ರೀತಿ ತನ್ನ ನಡವಳಿಕೆಯನ್ನು ಇಟ್ಕೊಳ್ಬೇಕು ಅಂತ. ಲಾ ಅಂದರೆ ಕಾನೂನು. ಇಲ್ಲಿ ಎರಡೂ ಕಾನೂನು ಅಂತ ಓದಬಾರ್ದು, ವರ್ಬ್ಯಾಟಮಲ್ಲಿ ಇದನ್ನು ಇಂಟರ್ಪ್ರಿಟ್ ಮಾಡಬಾರ್ದು. ಇಲ್ಲಿ ಲಾ ಅಂದರೆ ಕಾನೂನು, ಲಾ ಈಸ್ ದಿಸ್. ರೂಲ್ ಮೀನ್ಸ್ ನಿಯಮ, ಅಂದರೆ ಅದೇ ನಿಯಮ ಆಗಿರಬೇಕು, ಕಾನೂನೇ ನಿಯಮ ಆಗಿರ್ಬೇಕು, ಕಾನೂನು ಬಿಟ್ಟು ಬೇರೆ ಇರಬಾರ್ದು ಅಂತ. ದಟ್ ಈಸ್ ದಿ ಕಾನ್ಸೆಪ್ಟ್ ದಟ್ ಈಸ್ ಆ್ಯಕ್ಚುಲಿ codified, or that is prepared, or that is derived by Professor A.V. Dicey in his book called The Law of Constitution ಅಂತ ಹೇಳ್ತಾರೆ. ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂದರೆ ಸಂವಿಧಾನದ ನಿಯಮ ಅಂತ. ನಾವು ಲಾ ಆಫ್ ಕಾನ್ಸ್ಟಿಟ್ಯೂಷನ್ನ ಅಕಸ್ಮಾತ್ ಕನ್ನಡದಲ್ಲಿ ಅರ್ಥೈಸೋದಾದ್ರೆ ಸಂವಿಧಾನದ ನಿಯಮ, ಸಂವಿಧಾನದ ನಿಯಮ, ಸಂವಿಧಾನದ ನಿಯಮ ಹೇಗಿರಬೇಕು ಅನ್ನೋದನ್ನ ಎ ವಿ ಡೈಸಿ ಅವರು ಹೇಳ್ತಾರೆ. ಇಲ್ಲಿ ನಾನು ನಿಮಗೆ ನೆನಪಿಸ್ತೀನಿ ಏನು ಅಂತಂದ್ರೆ, ಇವರ ಕಾಲದಲ್ಲಿ ಅಥವಾ ಈಗಲೂ ಕೂಡ ಬ್ರಿಟನ್ನಲ್ಲಿ ಲಿಖಿತವಾದಂತಹ ಸಂವಿಧಾನ ಇಲ್ಲ. ಆದ್ದರಿಂದ ಎ ವಿ ಡೈಸಿ ಅವರು ಕೆಲವೊಂದು ತತ್ವಗಳನ್ನು ಹೇಳ್ತಾರೆ. ಆ ತತ್ವಗಳ ಪ್ರಕಾರ ಸರ್ಕಾರ ನಡಿಬೇಕು ಅಥವಾ ಒಂದು ಸರ್ಕಾರದ ವ್ಯವಸ್ಥೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ನಡಿಬೇಕು ಅಂತಕ್ಕಂಥದ್ದು ಎ ವಿ ಡೈಸಿ ಅವರ ಆಶಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಸಿ, ರೂಲ್ ಆಫ್ ಲಾ ಪ್ರಿನ್ಸಿಪಲ್ ಈಸ್ ಅಡಾಪ್ಟೆಡ್ ಇನ್ ಇಂಗ್ಲಿಷ್ ಲೀಗಲ್ ಸಿಸ್ಟಮ್. ಇಂಗ್ಲಿಷ್ ಲೀಗಲ್ ಸಿಸ್ಟಮ್ ಅಡಾಪ್ಟ್ಸ್ ದಿ ಕಾನ್ಸೆಪ್ಟ್ ಆಫ್ ರೂಲ್ ಆಫ್ ಲಾ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ಈ ರೂಲ್ ಆಫ್ ಲಾ ಕಾನ್ಸೆಪ್ಟ್ನಲ್ಲಿ ಡೈಸಿ ಅವರು 3 ತತ್ವಗಳನ್ನು ಹೇಳ್ತಾರೆ. ಡೈಸಿ ಅವರು 3 ತತ್ವಗಳನ್ನು ಹೇಳ್ತಾರೆ. ರೂಲ್ ಆಫ್ ಲಾನ ನಾವು ವಿವರಿಸಬೇಕಾದ್ರೆ ಈ 3 ತತ್ವಗಳ ಮೇಲೆ, ಆಧಾರದ ಮೇಲೆ ನಾವು ಡೈಸಿ ಅವರ ರೂಲ್ ಆಫ್ ಲಾನ ನಾವೇನು ಮಾಡ್ತೀವಿ, ಹೇಳ್ತೇವೆ ಅನ್ನೋದನ್ನು ಇಲ್ಲಿ ಗಮನಿಸಬೇಕು. ಏನು ಆ 3 ಫೌಂಡೇಶನ್ಸ್ ಅಥವಾ ತತ್ವಗಳು ಅಥವಾ 3 ಏನು ಹೇಳ್ತೀವಿ ನಾವು, ಎಡಿಫೈಸ್, ಓಕೆ, ಏನು ಅನ್ನೋದನ್ನು ನಾವಿಲ್ಲಿ ಒಂದೊಂದಾಗಿ ನೋಡೋಣ. ಮೊದಲನೆಯದಾಗಿ ಕಾನೂನಿನ ಶ್ರೇಷ್ಠತೆ, ಸುಪ್ರೀಮಸಿ ಆಫ್ ಲಾ ಅಂತ ಹೇಳ್ತೀವಿ. ನಾವು ಭಾರತದಲ್ಲಿ ಕಾನೂನಿನ ಶ್ರೇಷ್ಠತೆಯನ್ನು ನಾವು ಅನುಸರಿಸ್ತೀವಿ, ಸುಪ್ರೀಮಸಿ ಆಫ್ ಲಾ. ನಮ್ಮ ಸುಪ್ರೀಂ ಲಾ ಯಾವುದು ಇಲ್ಲಿ ನಮ್ಮ ಭಾರತದಲ್ಲಿ ಅಂತಂದ್ರೆ ನಮ್ಮ ಸಂವಿಧಾನ. ಹಾಗಾಗಿ ಸಂವಿಧಾನ ಮೇಲೆ ಯಾರೂ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ಬೋದು. ಒಂದು ವೇಳೆ ಸಂವಿಧಾನ ಮೇಲೆ ನಾನು ಬರ್ತೀನಿ ಅಂತಂದರೆ ಸುಪ್ರೀಂ ಕೋರ್ಟು ಇಲ್ಲ, ನೀನು ಕೆಳಗಿಳಿ ಅಂತ ಹೇಳುತ್ತೆ. ನೆನ್ಪಿಟ್ಕೊಳ್ಳಿ, ಸಂವಿಧಾನದ ಮೇಲೆ ಯಾರೂ ಇಲ್ಲ, ಸಂವಿಧಾನದ ಮೇಲೆ ಯಾರೂ ಇಲ್ಲ ಅಂದರೆ ಕಾನೂನೇ ಶ್ರೇಷ್ಠ. ಕಾನೂನಿನ ಸಾರ್ವಭೌಮತ್ವ ಅಂತ ಹೇಳ್ಬೋದು ನಾವು. ಸುಪ್ರೀಮಸಿ ಆಫ್ ಲಾಗೆ ಕನ್ನಡದಲ್ಲಿ ಕಾನೂನಿನ ಶ್ರೇಷ್ಠತೆ ಅಥವಾ ಕಾನೂನಿನ ಸಾರ್ವಭೌಮತ್ವ ಅಂತ ಹೇಳ್ಬೋದು. ಇದು ಅವರ ಡೈಸಿಯವರ ಮೊದಲ ನಿಯಮ. ಡೈಸಿಯವರ 2ನೇ ನಿಯಮವನ್ನು ನಾವು ನೋಡೋದಾದ್ರೆ, ಕಾನೂನಿನ ಮುಂದೆ ಎಲ್ಲರೂ ಸಮಾನರು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು, ಎಲ್ಲರೂ ಸಮಾನತೆ, ಎಲ್ಲರಿಗೂ, ಎಲ್ಲರೂ, ಅಥವಾ ಒಬ್ಬರಿಗೊಂದು ಕಾನೂನು ಇರೋದಿಲ್ಲ ಅಂತಲೂ ಹೇಳ್ಬೋದು. ನಮ್ಮದೇ ಭಾಷೆಯಲ್ಲಿ ಹೇಳೋದಾದ್ರೆ ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂದರೆ, ಇಫ್ ದೇರ್ ಇಸ್ ಎ ಲಾ ದಟ್ ವಿಲ್ ಲುಕ್ ಎವ್ರಿಬಡಿ ಈಕ್ವಲಿ, ಆರ್ laws cannot be enacted separately for separate people, like ministers one law, officers one law, ordinary citizens one law. No room for that. ಎಲ್ಲರಿಗೂ ಕೂಡ ಒಂದೇ ಕಾನೂನು, ಈಕ್ವಾಲಿಟಿ ಬಿಫೋರ್ ಲಾ, ಆ್ಯಂಡ್ ಲಾಸ್ ಮಸ್ಟ್ ಟ್ರೀಟ್ ಎವ್ರಿಬಡಿ ಈಕ್ವಲಿ ಅಂತಕ್ಕಂಥ ಕಾನ್ಸೆಪ್ಟನ್ನು 2ನೇ ಒಂದು ಕಾನ್ಸೆಪ್ಟ್ ಅವ್ರದ್ದು. 3ನೇ ಕಾನ್ಸೆಪ್ಟನ್ನು ಅವ್ರು ಏನು ಹೇಳ್ತಾರೆ ಅಂದರೆ ಜಡ್ಜ್ ಮೇಡ್ ಲಾ ಅಂತ ಹೇಳ್ತಾರೆ. ಇದಕ್ಕೆ ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್ ಅಂತಾರೆ. 2 ಶಬ್ದದಿಂದ ಹೇಳ್ತಾರೆ. ನೀವು ಯಾವುದಾದ್ರೂ ಒಂದನ್ನು ಬರಿಬೋದು ಪರೀಕ್ಷೆಯಲ್ಲಿ. ಜಡ್ಜ್ ಮೇಡ್ ಕಾನ್ಸ್ಟಿಟ್ಯೂಷನ್ ಅಂತಲೂ ಬರಿಬೋದು, ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್ ಅಂತಲೂ ಬರಿಬೋದು. ಯಾಕೆ ಈ 3ನೇ ತತ್ವವನ್ನು ಹೇಳ್ತಾರೆ ಅಂತಂದರೆ, ಬ್ರಿಟಿಷ್ ಸರ್ಕಾರ ನಡೆಯುವುದೇ ಈ ತತ್ವಗಳ ಮೇಲೆ, ಇವನ್ನು ಒಂದೊಂದಾಗಿ ನಾವು ಈಗ ವಿವರಣೆ ನೋಡ್ತಾ ಹೋಗೋಣ. ಈ 3 ತತ್ವಗಳ ವಿವರಣೆಯನ್ನು ನೋಡುವುದು ಬಹಳ ಮುಖ್ಯ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಲ್ಲಿ ಮೊದಲನೆಯದು ಸುಪ್ರೀಮಸಿ ಆಫ್ ಲಾ. ಯಾಕೆ ಸುಪ್ರೀಮಸಿ ಆಫ್ ಲಾ ಇರಬೇಕು? ಕಾನೂನು ಇಲ್ಲದೆ ಆಡಳಿತ ನಡೆಸೋದಾದ್ರೆ ಏನಾಗುತ್ತೆ, ಅವನಿಗೆ ಬೇರೆ ಅಧಿಕಾರ ಕೊಟ್ಟಂತಾಗುತ್ತೆ. ಆ ಅಧಿಕಾರಕ್ಕೆ ನಾವೇನಂತೀವಿ ಅಂತಂದ್ರೆ ಆರ್ಬಿಟ್ರರಿನೆಸ್ ಅಂತೀವಿ. ಏನು ಹೇಳಲಾರ್ದು ನೀನು ಕಾನೂನು ಮಾಡು. ಒಬ್ಬ ಪೊಲೀಸ್ ಆಫೀಸರ್ಗೆ ರಿಸ್ಟ್ರಿಕ್ಷನ್ನೇ ಇರಲಿಲ್ಲ ಅಂತಂದ್ರೆ ಅವನು ಏನು ಬೇಕಾದರೂ ಮಾಡ್ಬೋದಲ್ವಾ. ಅದಕ್ಕೆ ನಾವೇನು ಹೇಳ್ತೀವಿ, ನಿರಂಕುಶತ್ವ ಅಂತ ಹೇಳ್ತೀವಿ. ಇಟ್ ಈಸ್ ಕಾಲ್ಡ್ ಆರ್ಬಿಟ್ರರಿನೆಸ್.
ಆರ್ಬಿಟ್ರರಿನೆಸ್ಸಿನ ವಿರುದ್ಧವಾಗಿರುವುದೇ ಏನು ಕಾನೂನಿನ ಶ್ರೇಷ್ಠತೆ. ಆ್ಯಂಡ್ ವೈಡ್ ಡಿಸ್ಕ್ರಿಷನರಿ ಪವರ್. ವೈಡ್ ಡಿಸ್ಕ್ರಿಷನರಿ ಪವರ್ ಏನು ಹೆಂಗಂದ್ರೆ ವಿವೇಚನಾ ಶಕ್ತಿ, ವ್ಯಾಪಕವಾದಂತಹ ವಿವೇಚನಾ ಶಕ್ತಿ ಮತ್ತು ನಿರಂಕುಶತ್ವದ ವಿರುದ್ಧವಾಗಿ ಕೆಲಸ ಮಾಡ್ತದೆ. ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಇದರ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕದ್ದು. ಯಾವುದ್ರ ವಿರುದ್ಧವಾಗಿ? ಎಲ್ಲಿಯೂ ನಿರಂಕುಶತ್ವದ ಅಧಿಕಾರ ಇರಬಾರ್ದು, ಅಥವಾ ವೈಡ್ ಡಿಸ್ಕ್ರಿಷನರಿ ವಿವೇಚನಾ ಶಕ್ತಿಯನ್ನ, ವಿಶಾಲವಾದಂತಹ ಏನು ಗೈಡ್ಲೈನ್ಸ್ ಇರಲಾರದಂತಹ ವಿವೇಚನಾ ಶಕ್ತಿಯನ್ನ ಕೊಡಕೂಡ್ದು ಅಂತಕ್ಕಂಥದ್ದು. ವೇರ್ ದೇರ್ ಇಸ್, ಅದಕ್ಕೆ ಅವ್ರು ಏನು ಹೇಳ್ತಾರೆ, ವೇರ್ ದೇರ್ ಇಸ್ ಎ ಡಿಸ್ಕ್ರಿಷನ್ ದೇರ್ ಈಸ್ ರೂಮ್ ಫಾರ್ ಆರ್ಬಿಟ್ರರಿನೆಸ್ ಅಂತ ಹೇಳ್ತಾರೆ. ಎಲ್ಲಿ ನಾವು ವಿವೇಚನಾ ಅಧಿಕಾರವನ್ನು ಕೊಡ್ತೀವೋ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಿರಂಕುಶತ್ವಕ್ಕೆ ಅವಕಾಶ ಆಗುತ್ತೆ. ನಿರಂಕುಶತ್ವಕ್ಕೆ ಅವಕಾಶ ಆಗುತ್ತೆ ಮತ್ತು ಅದು ದುರಾಡಳಿತಕ್ಕೆ ಕಾರಣ ಆಗುತ್ತೆ. ಅದು ಏನಾಗುತ್ತೆ? ದುರಾಡಳಿತಕ್ಕೆ ಕಾರಣ ಆಗುತ್ತೆ. ಅಧಿಕಾರ ಅನ್ನೋದಕ್ಕಿಂತ ನಾವು ದುರಾಡಳಿತ ಅಂತ ಹೇಳ್ಬೋದು. ದುರಾಡಳಿತ. ಎಲ್ಲಿ ನಾವು ವಿವೇಚನಾ ಅಧಿಕಾರವನ್ನು ಆಡಳಿತಕ್ಕೆ ಕೊಡುತ್ತೇವೆಯೋ ಅದು ಏನಾಗುತ್ತೆ? ವಿವೇಚನಾ ನಿರಂಕುಶತ್ವ ಮತ್ತು ದುರಾಡಳಿತಕ್ಕೆ ಕಾರಣವಾಗುತ್ತದೆ. ದುರಾಡಳಿತಕ್ಕೆ ಅವಕಾಶವಾಗುತ್ತದೆ ಅಂತಲೇ ಹೇಳ್ಬೋದು. ಅವಕಾಶ ಮಾಡಿಕೊಡುತ್ತದೆ. ಅವಕಾಶ ಮಾಡಿಕೊಡುತ್ತದೆ. ಆಮೇಲೆ ನೋಡಿ, ಸರ್ಕಾರ ಹೇಗಿರ್ಬೇಕಂದ್ರೆ, ಸರ್ಕಾರ ಇಟ್ ಈಸ್ ಸಬ್ಜೆಕ್ಟ್ ಟು ಲಾ. ಸರ್ಕಾರವು ಕಾನೂನಿಗೆ ಬದ್ಧವಾಗಿರಬೇಕು. ಸರ್ಕಾರವು ಕಾನೂನಿಗೆ ಬದ್ಧವಾಗಿರಬೇಕು. ಕಾನೂನು ಸರ್ಕಾರಕ್ಕೆ ಬದ್ಧ ಆಗಿರೋದಲ್ಲ. ಕಾನೂನು ಸರ್ಕಾರಕ್ಕೆ ಬದ್ಧ ಆಗಿರೋದಲ್ಲ. ನಮ್ಮ ಒಂದು ಎಕ್ಸಾಂಪಲ್ನೇ ತಗೊಂಡ್ರೆ, ಅನುಚ್ಛೇದ 21 ತಗೊಂಡ್ರೆ, ಅನುಚ್ಛೇದ 21 ವರ್ಬ್ಯಾಟಮನ್ನು ನೀವು ಓದಿದರೆ ಏನು ಹೇಳುತ್ತೆ ಅಂತಂದ್ರೆ, ಕಾನೂನಿನ ಪದ್ಧತಿಗೆ ಹೊರತಾಗಿ ಯಾವುದೇ ಒಬ್ಬ ವ್ಯಕ್ತಿಯ ವ್ಯಕ್ತಿ ಸ್ವಾತಂತ್ರ್ಯವನ್ನಾಗಲಿ ಜೀವವನ್ನಾಗಲಿ ತೆಗೆದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಅಂತ. There is no power to anybody, including government, to take away the life and personal liberty of an individual, of a person, without the procedure established by law ಅಂತಕ್ಕಂಥದ್ದು. ಅದು ಮನೇಕಾ ಗಾಂಧಿಯಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಆಯಿತು. ಮನೇಕಾ ಗಾಂಧಿ ಪ್ರಕರಣದಲ್ಲಿ ಅದಕ್ಕೆ ಇನ್ನೂ ಹೆಚ್ಚು ಮಹತ್ವ ಬಂತು. ಅಲ್ಲಿವರೆಗೆ ಇಟ್ ಈಸ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಇನ್ ಮನೇಕಾ ಗಾಂಧಿ ಇಟ್ ಬಿಕಮ್ ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಇದು ಸುಪ್ರಿಮಸಿ ಆಫ್ ಲಾ ಯಾಕೆ ಅನ್ನೋದನ್ನು ವಿವರಣೆ ಕೊಡ್ತದೆ. ಸುಪ್ರಿಮಸಿ ಆಫ್ ಲಾನನ್ನು ಸಂಕ್ಷೇಪಿತವಾಗಿ ವರ್ಣಿಸೋದಾದರೆ, ಲಾ ಸುಪ್ರೀಂ ಆಗದೆ ಆಡಳಿತವನ್ನು ಅವರಿಗೆ ವಿವೇಚನಾ ಅಧಿಕಾರವನ್ನು ಕೊಟ್ಟರೆ, ವಿವೇಚನಾ ಅಧಿಕಾರ ನಿರಂಕುಶತ್ವಕ್ಕೆ ಕಾರಣ ಆಗ್ತದೆ. ನಿರಂಕುಶತ್ವದಿಂದ ದುರಾಡಳಿತ ಆಗ್ತದೆ. ಆದ್ದರಿಂದ ಕಾನೂನು ಪ್ರಕಾರವೇ ಸರ್ಕಾರಗಳು ನಡೆಯಬೇಕು. ಕಾನೂನೇ ಶ್ರೇಷ್ಠವೇ ಹೊರತು ಸರ್ಕಾರ ಅಥವಾ ಯಾವುದೇ ವ್ಯಕ್ತಿ ಶ್ರೇಷ್ಠ ಅಲ್ಲ ಅಂತಕ್ಕಂಥದ್ದು ಡೈಸಿಯವರ ಮೊದಲನೆಯ ಪ್ರತಿಪಾದನೆ. ಡೈಸಿಯವರ ಮೊದಲನೆಯ ಪ್ರತಿಪಾದನೆ. ಎರಡನೆಯ ಪ್ರತಿಪಾದನೆ ಅವ್ರದ್ದು ಏನು ಅಂತಂದ್ರೆ, ಈಕ್ವಾಲಿಟಿ ಬಿಫೋರ್ ಲಾ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಕಾನೂನಿನ ಮುಂದೆ ಸಮಾನತೆ, ಈಕ್ವಾಲಿಟಿ, ಸಬ್ಜೆಕ್ಷನ್ ಆಫ್, ಎಸ್ ಕ್ಯಾಪಿಟಲ್ ಮಾಡ್ಕೊಳ್ಳಿ, ಸಬ್ಜೆಕ್ಷನ್ ಆಫ್ ಆಲ್ ಕ್ಲಾಸಸ್ ಟು ದ ಆರ್ಡಿನರಿ ಲಾ ಆಫ್ ದ ಲ್ಯಾಂಡ್. ನೋಡಿ, ಎಲ್ಲ ಜನರು, ಎಲ್ಲ ವ್ಯಕ್ತಿಗಳು, ಅಧಿಕಾರಿಗಳಿರಲಿ, ಮಂತ್ರಿಗಳಿರಲಿ, ಪ್ರಧಾನಮಂತ್ರಿ ಇರಲಿ ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಇರಲಿ, ಎಲ್ಲರಿಗೂ ಒಂದೇ ಕಾನೂನನ್ನು ಅಪ್ಲೈ ಮಾಡಬೇಕು. ಎಲ್ಲರಿಗೂ ಒಂದೇ ಕಾನೂನನ್ನು ಅಪ್ಲೈ ಮಾಡಬೇಕು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತಕ್ಕಂಥದ್ದು. ಆ್ಯಂಡ್ ಕೋರ್ಟ್ಸ್ ಅಡ್ಮಿನಿಸ್ಟರ್ಡ್ ಬೈ ಆಲ್ ಲಾ ಕೋರ್ಟ್ಸ್. ಎಲ್ಲ ಕಾನೂನು ನ್ಯಾಯಾಲಯಗಳು ಅದೇ ಕಾನೂನನ್ನು ಉಪಯೋಗಿಸಬೇಕು, ಒಂದೇ ಕಾನೂನನ್ನು ಉಪಯೋಗಿಸಬೇಕು. ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬರು ಕಳ್ತನ ಮಾಡಿದ್ರು ಅಂತ ಇಟ್ಕೊಳ್ಳಿ. ಕಳ್ತನ ಮಾಡಿದವನು ಮಿನಿಸ್ಟರ್ ಮಗ ಆದರೂ ಅಥವಾ ಒಬ್ಬ ಸಾಮಾನ್ಯ ಪ್ರಜೆ ಆದರೂ ಇಬ್ಬರಿಗೆ ಅವ್ರು ಏನು ಮಾಡಬೇಕು? ಒಂದೇ ಕಾನೂನು, ಒಂದೇ ಕೋರ್ಟ್ ಇರಬೇಕು. ಇಬ್ಬರು ಅದೇ ಕೋರ್ಟಿನ ಮುಂದೆ ಹೋಗಬೇಕು ಅಂತಕ್ಕಂಥದ್ದು ಈ ತತ್ವದ ಇನ್ನೊಂದು ಉದ್ದೇಶ ಅನ್ನೋದನ್ನು ನೋಡಬೇಕು. ನೋ ಸಪರೇಟ್ ಕೋರ್ಟ್ಸ್ ಆರ್ ಟ್ರಿಬ್ಯುನಲ್ಸ್. ಬೇರೆ ಬೇರೆ ಆದಂತಹ ಕೋರ್ಟ್ಗಳಿರಬಾರ್ದು. ಅಂದರೆ ಎ ವ್ಯಕ್ತಿಗೆ ಒಂದು ಕೋರ್ಟು, ಬಿ ವ್ಯಕ್ತಿಗೆ ಒಂದು ಕೋರ್ಟು ಅಂತ ಇರಬಾರ್ದು.
ಎಲ್ಲರಿಗೂ ಒಂದೇ ಕೋರ್ಟ್ ಇರಬೇಕು. ಇವೆಲ್ಲವನ್ನ ಯಾಕೆ ಎ ವಿ ಡೈಸಿ ಅವರು ಹೇಳಿದರು ಅಂತಂದರೆ, ಹಿ ವಾಸ್ ಸೀಯಿಂಗ್ ಎ ಕಾನ್ಸೆಪ್ಟ್ ಆಫ್ ಫ್ರಾನ್ಸ್. He was seeing a concept of France, and that is called Droit administrative. That is called Droit administrative. This is another type of the administrative concept. ಇಲ್ಲಿ ಏನಾಗಿತ್ತು, ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಅಲ್ಲಿ ಎರಡು ತೆರನಾದ ಕಾನೂನುಗಳು, ಎರಡು ತೆರನಾದ ಕೋರ್ಟ್ಗಳಿತ್ತು. ಪ್ರಜೆಗಳಿಗೆ ಒಂದು ಕಾನೂನು ಮತ್ತು ಕೋರ್ಟು, ಅಧಿಕಾರಿಗಳಿಗೆ ಎಕ್ಸಿಕ್ಯೂಟಿವ್ಗಳಿಗೆ ಬೇರೆಯದೇ ಕೋರ್ಟು ಬೇರೆಯದೇ ಕಾನೂನು, ಆ ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆ ಸರಿಯಲ್ಲ ಅನ್ನುವುದನ್ನು ಡೈಸಿ ಅವರು ಅಂದ್ಕೊಂಡ್ರು. ಇಟ್ ವಾಸ್ ದ ಬಿಲೀಫ್, ಸ್ಟ್ರಾಂಗ್ ಬಿಲೀಫ್ ಆಫ್ ಎ ವಿ ಡೈಸಿ that Droit administrative has different courts for officers and different court for civilians. And he also strongly believed that the administrative courts will be shielding the officers, their mistakes, their crimes, to protect the officers from the mistakes what they do, or for the crimes what they do, or the abuses what they do, will be protected by administrative court ಅನ್ನೋದನ್ನು ಇವರು ಬಹಳ ನಿಖರವಾಗಿ ಆಳವಾಗಿ ಅಂದ್ಕೊಂಡಿದ್ರು, ಯಾರು, ಡೈಸಿ ಅವರು. ಆದ್ದರಿಂದ ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದಿಸ್. ಒಂದೇ ಕಾನೂನು ಇರಬೇಕು, ಒಂದೇ ಕೋರ್ಟ್ ಇರಬೇಕು, ಎಲ್ಲ ಜನರು ಅದೇ ಕೋರ್ಟ್ ಮುಂದೆ ಹೋಗಬೇಕು, ಅದೇ ಕಾನೂನನ್ನು ಅವರು ಎದುರಿಸಬೇಕು ಅಂತಕ್ಕಂಥ ವಿಷಯವನ್ನು ಈಕ್ವಾಲಿಟಿ ಬಿಫೋರ್ ಲಾನಲ್ಲಿ ಹೇಳ್ತಾರೆ. ಮುಂದುವರೆದು ಮೂರನೆಯ ಕಾನ್ಸೆಪ್ಟನ್ನು ನಾವು ತೆಗೆದುಕೊಳ್ಳೋದಾದರೆ ಅದು ಏನಂದರೆ ಜಡ್ಜ್ ಮೇಡ್ ಕಾನ್ಸ್ಟಿಟ್ಯೂಷನ್ಸ್ ಅಥವಾ ಪ್ರಿಡಾಮಿನೆನ್ಸ್ ಆಫ್ ಲೀಗಲ್ ಸ್ಪಿರಿಟ್ ಅಂತ ಹೇಳಿದ್ನಲ್ವಾ ನಾನು. ಕಾನೂನು ಮನೋಭಾವದ ಪ್ರಾಬಲ್ಯ. ಏನು ಹೀಗಂದರೆ ಕಾನೂನು ಮನೋಭಾವದ ಪ್ರಾಬಲ್ಯ ಅಂದರೆ ಒಂದೊಂದಾಗಿ ಪಾಯಿಂಟ್ ನೋಡಿದರೆ ನಮಗೆ ಗೊತ್ತಾಗುತ್ತೆ. ಇನ್ ಇಂಗ್ಲೀಷ್ ಲೀಗಲ್ ಸಿಸ್ಟಮ್ ದೇರ್ ಈಸ್ ನೋ ರಿಟರ್ನ್ ಕಾನ್ಸ್ಟಿಟ್ಯೂಷನ್. ನಾನು ಈಗಾಗಲೇ ಹೇಳಿದಂಗೆ ಅಲ್ಲಿ ಲಿಖಿತವಾದಂತಹ ಕಾನೂನು ಇಲ್ಲ. ಆಮೇಲೆ ವೇರ್ ವಿ ಕ್ಯಾನ್ ಫೈಂಡ್ ಫಂಡಮೆಂಟಲ್ ರೈಟ್ಸ್. ಹಾಗಿದ್ರೆ ಅಲ್ಲಿ ಮೂಲಭೂತ ಹಕ್ಕುಗಳು ಎಲ್ಲಿದ್ದಾವೆ ಅಂತಕ್ಕಂಥ ಪ್ರಶ್ನೆ ಬರ್ತದೆ ಅವ್ರಿಗೆ. ನೋಡಿ, ನಮ್ಮ ಸಂವಿಧಾನದಲ್ಲಿ ಲಿಖಿತ ಕಾನೂನು ಇರೋದ್ರಿಂದ ಭಾಗ 3ರಲ್ಲಿ ನಾವು ಏನು ಮಾಡಿದ್ದೀವಿ, ಮೂಲಭೂತ ಹಕ್ಕುಗಳನ್ನು ಲಿಖಿತವಾಗಿ ಬರೆದಿದ್ದೀವಿ. ಆರ್ಟಿಕಲ್ 12ರಿಂದ ಆರ್ಟಿಕಲ್ 35ರವರೆಗೆ ನಮ್ಮ ಮೂಲಭೂತ ಹಕ್ಕುಗಳು ವಿವರಣೆಯನ್ನು ನಾವು ಅಲ್ಲಿ ಕೊಟ್ಟಿದ್ದೀವಿ. ಆದರೆ ಇಲ್ಲಿ ಲಿಖಿತ ಕಾನೂನು ಇಲ್ಲ. ಹಾಗಿದ್ರೆ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು ಎಲ್ಲಿದ್ದಾವೆ ಅನ್ನೋದನ್ನು ನಾವು ನೋಡಿದ್ರಾದರೆ ದ ಆನ್ಸರ್ ಈಸ್ ದ ಜುಡಿಷಿಯಲ್ ಡಿಸಿಷನ್ಸ್. ಇವೆಲ್ಲವುಗಳು ನ್ಯಾಯಾಲಯದ ತೀರ್ಪಿನ ಮುಖಾಂತರ ಬಂದಿದ್ದಾವೆ. ನ್ಯಾಯಾಲಯ ಪುರಾತನ ಕಾಲದಿಂದ ತೀರ್ಪುಗಳನ್ನು ಕೊಡ್ತಾ 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 ಬಂದಾಗ ಆ ತೀರ್ಪುಗಳು ಒಂದು ಸಂಪ್ರದಾಯ ಆದವು. ಆ ಸಂಪ್ರದಾಯಗಳನ್ನು ಅದರಲ್ಲಿ ನಾವು ಮೂಲಭೂತ ಹಕ್ಕುಗಳನ್ನು ಕಾಣಬಹುದು ಅನ್ನೋದನ್ನು ಇವರು ಡೈಸಿ ಅವರು ಇಲ್ಲಿ ಹೇಳ್ತಾರೆ. ದ ಕೋರ್ಟ್ ಆಫ್ ಲಾ ಈಸ್ ಗ್ಯಾರಂಟಿಯರ್ ಆಫ್ ದ ಲಿಬರ್ಟಿ. ನೋಡಿ, ಸ್ವಾತಂತ್ರ್ಯದ ರಕ್ಷಣೆಯನ್ನು ಮಾಡುವವರೇ ನ್ಯಾಯಾಲಯ, ಮಾಡುವುದೇ ನ್ಯಾಯಾಲಯ. ಆದ್ದರಿಂದ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಭಾರತದಲ್ಲಿಯೂ ಕೂಡ ಅಲ್ಟಿಮೇಟ್ಲಿ ದ ಪ್ರೊಟೆಕ್ಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ದ ಪ್ರೊಟೆಕ್ಟರ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಈಸ್ ದಿ ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಅನ್ನೋದನ್ನು ನಾವು ಕಾಣ್ತೀವಿ. ನಮ್ಮ ಸಂವಿಧಾನದಲ್ಲಿಯೂ ಅದು ನಾವು ಕಾಣ್ಬೋದು ಆ ರೀತಿಯದ್ದು. ಲಿಬರ್ಟಿ ಮಸ್ಟ್ ಬಿ ಎನ್ಫೋರ್ಸಿಬಲ್. ನೋಡಿ, ಈ ಸ್ವಾತಂತ್ರ್ಯವನ್ನು ಏನು ಮಾಡಬೇಕು, ಯಾರು, ನ್ಯಾಯಾಲಯಗಳು ಏನು ಮಾಡಬೇಕು, ಜಾರಿಗೊಳಿಸಬೇಕು. ಸರ್ಕಾರ ಒಂದು ವೇಳೆ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳುವ, ಹರಣ ಮಾಡುವ, ಕಡಿಮೆ ಮಾಡುವ ಯಾವುದೇ ಪ್ರಕ್ರಿಯೆ ನಡೆದಲ್ಲಿ ನ್ಯಾಯಾಲಯಗಳು ಅವುಗಳನ್ನು ನಿಯಂತ್ರಿಸಬೇಕು ಅಂತಕ್ಕಂಥದ್ದು ಈ ಕಾನ್ಸೆಪ್ಟ್. ಡೈಸಿ ಸೇಡ್ ಅವರ್ ಕಾನ್ಸ್ಟಿಟ್ಯೂಷನ್ ಈಸ್ ಜಡ್ಜ್ ಮೇಡ್ ಕಾನ್ಸ್ಟಿಟ್ಯೂಷನ್. ಅದೇ ಹೇಳಿದ್ನಲ್ವಾ, ಐ ಹ್ಯಾವ್ ರಿಟನ್. ಹಿ ವಾಸ್ ಆಫ್ ದ ಬಿಲೀಫ್ ದ್ಯಾಟ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಗ್ಲೆಂಡ್ ಈಸ್ ನಥಿಂಗ್ ಬಟ್ the extracts of the various judgments. That is our constitution ಅಂತ ಹೇಳ್ತಾನೆ. ಆದ್ದರಿಂದ ಇಲ್ಲಿ ನ್ಯಾಯಾಲಯದಿಂದ ಸಿಗ್ತದೆ ಅಥವಾ ಜಡ್ಜಸ್ಗಳಿಂದ ಸಿಗ್ತದೆ. ಆ್ಯಂಡ್ ದ ಗವರ್ಮೆಂಟ್ ಟು ವರ್ಕ್ ಆನ್ ವೆಸ್ಟ್ ಮಿನಿಸ್ಟರ್ ಮಾಡೆಲ್. ನಮ್ಮ ಪಾರ್ಲಿಮೆಂಟರಿ ಸಿಸ್ಟಮ್ ಇದೆಯಲ್ಲ, ಅಲ್ಲಿ ಅವರು ಅದನ್ನೇ ನಾವು ಸಂಸದೀಯ ವ್ಯವಸ್ಥೆಯನ್ನು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಅಂತ ಹೇಳ್ತಾರೆ. ಅಂದರೆ ವೆಸ್ಟ್ ಮಿನಿಸ್ಟರ್ ಬಿಲ್ಡಿಂಗ್ ಅದು, ಆ ಬಿಲ್ಡಿಂಗ್ನಲ್ಲಿ ನಡೆಯುವಂಥ ವ್ಯವಸ್ಥೆಗೆ ಆ ರೀತಿ ಹೇಳ್ತೀವಿ. ಈ ಕಾನ್ಸೆಪ್ಟನ್ನು ನಾವೆಲ್ಲ ನೋಡಿದಾಗ ನಾವೇನು ಹೇಳ್ಬೋದು, ಇಂಗ್ಲೆಂಡಿನ ಸಂವಿಧಾನ ಲಿಖಿತ ಸಂವಿಧಾನವಲ್ಲ, ಅದು ನ್ಯಾಯಾಧೀಶರುಗಳು ಬರೆದಂತಹ ಸಂವಿಧಾನ ಅಂಥೇಳಿ ಹೇಳ್ಬೋದು. ಅದು ಹೇಗೆ ಅನ್ನೋದನ್ನು ಇಲ್ಲಿ ನಾನು ಹಂತ ಹಂತವಾಗಿ ನಿಮಗೆ ವಿವರಿಸಿದ್ದೀನಿ. ಈ 3 ತತ್ವಗಳು ಡೈಸಿಯವರ ತತ್ವಗಳು. ಈ 3 ತತ್ವಗಳ ಆಧಾರದ ಮೇಲೆ ಏನಾಗಿದೆ ಅಂತಂದರೆ
ಈ ರೂಲ್ ಆಫ್ ಲಾ ನಿಂತಿದೆ. ಅವರ ಒಂದು ಕಾನ್ಸೆಪ್ಟ್ ಏನು ಅಂತಂದರೆ, ಒಂದ್ಸಲ ಭಾಷಣ ಮಾಡುವಾಗ ಹೇಳ್ತಾರೆ ಅವರು, ಅದನ್ನು ನಾನು ಮುಂದಿನ ಸ್ಲೈಡಲ್ಲಿ ಬರ್ದಿದ್ದೀನಿ ಅಂದ್ಕೊಳ್ತೀನಿ. ಓಕೆ, ಇಲ್ಲ ಬರ್ದಿಲ್ಲ. ಭಾಷಣ ಮಾಡುವಾಗ ಏನು ಹೇಳ್ತಾರೆ ಅಂದರೆ ಅವರು ಡೈಸಿ ಹೇಳ್ತಾರೆ, ಇನ್ ಇಂಗ್ಲೆಂಡ್ ವಿ ನೋ ಓನ್ಲಿ ರೂಲ್ ಆಫ್ ಲಾ ಆ್ಯಂಡ್ ನೋಯಿಂಗ್ ನಥಿಂಗ್ ಅದರ್ ದ್ಯಾನ್ ರೂಲ್ ಆಫ್ ಲಾ. ಅಂದರೆ ನಮ್ಮ ಹತ್ರ ಅಡ್ಮಿನಿಸ್ಟ್ರೇಟಿವ್ ಲಾನೇ ಇಲ್ಲ, ನಾವು ಕಾನೂನು ಮುಖಾಂತರವೇ ಏನು ಮಾಡ್ತೀವಿ, ಆಡಳಿತವನ್ನು ನಡೆಸ್ತೀವಿ ಅಂತಕ್ಕಂಥ ಅತಿ ಬಲವಾದ ನಂಬಿಕೆಯನ್ನು ಹೊಂದಿದ್ರವರು. ಅದರ ನಂಬಿಕೆ ನಿಜ ಅಲ್ಲ ಅನ್ನೋದನ್ನು ನಾವು ಮುಂದೆ ನೋಡ್ಬೋದು. ಆದರೆ ಈ ರೂಲ್ ಆಫ್ ಲಾ ಕಾನ್ಸೆಪ್ಟ್ನ ಮೇಲೆ ಇಂಗ್ಲೆಂಡಿನಲ್ಲಿ ನಿರ್ಧರಿಸಿದಂಥ ಒಂದೆರಡು ಕೇಸುಗಳನ್ನು ಅಥವಾ ಪ್ರಕರಣಗಳನ್ನು ನಾವು ಇಲ್ಲಿ ನೋಡೋಣ. ಪ್ರಕರಣಗಳು ಏನೇನು ಪ್ರಕರಣಗಳು? ಇದು ನೋಡಿ, 1763ರಲ್ಲಿ ಇದ್ದಂತಹ ಪ್ರಕರಣ ವಿಕೀಸ್ ವರ್ಸಸ್ ವುಡ್ ಅಂತಕ್ಕಂಥ ಪ್ರಕರಣ. ಈ ಪ್ರಕರಣದಲ್ಲಿ ಏನಾಗುತ್ತೆ ಅಂತಂದ್ರೆ, ಮಿನಿಸ್ಟರ್ ಆಜ್ಞೆ ಮಾಡ್ತಾರೆ, ಮಿನಿಸ್ಟರ್ ಆರ್ಡರ್ಸ್. ಆಸ್ ಪರ್ ಮಿನಿಸ್ಟರ್ ಆರ್ಡರ್ ಹಿಸ್ ಪ್ರಾಪರ್ಟಿ ವಾಸ್ ಟ್ರೆಸ್ಪಾಸ್ಡ್. ಹಿಸ್ ಪ್ರಾಪರ್ಟಿ ವಾಸ್ ಟ್ರೆಸ್ಪಾಸ್ಡ್ ಅಂದ್ರೆ ಮಿನಿಸ್ಟರ್ ಒಂದು ಆಜ್ಞೆ ಕೊಡ್ತಾನೆ, ಅದರ ಪ್ರಕಾರ ಒಬ್ಬ ವ್ಯಕ್ತಿಯ ಪ್ರಾಪರ್ಟಿಗಳನ್ನು ಏನು ಮಾಡ್ತಾರೆ, ಅಲ್ಲಿ ಹೋಗ್ಬಿಟ್ಟು ಒಳಗೆ ಹೋಗಿ ದಾಂಧಲೆ ಮಾಡಿ ಆ ಪ್ರಾಪರ್ಟಿಗಳನ್ನೆಲ್ಲ ಹಾಳು ಮಾಡ್ತಾರೆ ಅಥವಾ ಅದನ್ನು ಕಿತ್ಕೊಳ್ತಾರೆ ಅಂತಕ್ಕಂಥ ಒಂದು ಸಂದರ್ಭ. ಇಲ್ಲಿ ಮಿನಿಸ್ಟರ್ ಈಸ್ ನಾಟ್ ಆಕ್ಟಿಂಗ್ ಆಸ್ ಪರ್ ಲಾ. ಮಿನಿಸ್ಟರ್ ಡಿಡ್ ನಾಟ್ ಆಕ್ಟ್ ಆಸ್ ಪರ್ ಲಾ. He did not act as per law. So his action was without law. ಆದ್ದರಿಂದ ಏನಾಯ್ತು, the court came and it gave the compensation. ಕೋರ್ಟ್ ಏನು ಮಾಡ್ತು, ನೀವು ಮಾಡಿದ್ದು ಟ್ರೆಸ್ಪಾಸ್ ಆಗಿದೆ, ಆದ್ದರಿಂದ ಪರಿಹಾರವನ್ನು ಈ ವ್ಯಕ್ತಿಗೆ ನೀವು ಕೊಡಬೇಕು. ಈ ಕೇಸ್ನಲ್ಲಿ ಏನು ಕೇಳಿದ್ರಲ್ಲ, ಆ ಪರಿಹಾರವನ್ನು ನೀವು ಕೊಡಬೇಕು ಅಂತಕ್ಕಂತಹ ತೀರ್ಪನ್ನು ಅಲ್ಲಿ ನ್ಯಾಯಾಲಯ ನೀಡುತ್ತೆ. ಅಂದರೆ ಅನ್ಲೆಸ್ ದೇರ್ ಇಸ್ ಎ ಲಾ, ದ ಎಕ್ಸಿಕ್ಯೂಟಿವ್ ಡಸಂಟ್ ಹ್ಯಾವ್ ಪವರ್ ಅನ್ನೋದನ್ನು ಈ ಮೊದಲನೇ ಕೇಸಲ್ಲಿ ನೋಡ್ಬೋದು. ಇಂತಹದೇ ಇನ್ನೊಂದು ಕೇಸು, ಎಂಟ್ರಿಕ್ಸ್ ವರ್ಸಸ್ ಕ್ಯಾರಿಂಗ್ಟನ್ ಅಂತ. ಎಂಟ್ರಿಕ್ಸ್ ವರ್ಸಸ್ ಕ್ಯಾರಿಂಗ್ಟನ್ ಕೂಡ 17ನೇ ಶತಮಾನದ ಕೇಸು. ಈ ಕೇಸಲ್ಲಿ ನೋಡ್ರಿ, ಕ್ಯಾರಿಂಗ್ಟನ್ along with 3 others entered the premises of a publisher. ಅಲ್ಲಿ ಒಬ್ಬ ಪೇಪರ್ನ ಅವನ ಮನೆಗೆ ಹೋಗ್ತಾನೆ, ಅವನ ಪತ್ರಿಕೆ ಅವನ ಮನೆಗೆ ಹೋಗ್ಬಿಟ್ಟು ಆ ಇಡೀ ಪ್ರೆಸ್ ಎಲ್ಲ ಹಾಳು ಮಾಡ್ತಾನೆ, ರ್ಯಾನ್ಸ್ಯಾಕ್ಡ್, ಎಲ್ಲ ಕಿತ್ತು ಬಿಸಾಕ್ಬಿಡ್ತಾರೆ, ರ್ಯಾನ್ಸ್ಯಾಕ್ಡ್. ಡಿಫೆಂಡರ್ ಕ್ಲೇಮ್ಡ್ ದೇ ಎಂಟರ್ಡ್ ವಿತ್ ಎ ವಾರಂಟ್. ನೋಡಿ, ಆಮೇಲೆ ಕೋರ್ಟ್ ಮುಂದೆ ಬಂದಾಗ ಅವ್ರು ಏನು ಹೇಳಿದ್ರು ಅಂತಂದ್ರೆ, ಇಲ್ಲ ನಮ್ಗೆ ವಾರಂಟ್ ಇತ್ತು, ವಾರಂಟ್ ತೊಗೊಂಡು ಹೋಗಿ ಅವರು ಇದನ್ನೆಲ್ಲ ಕಿತ್ತು ಹಾಕಿದೀವಿ ನಾವು ಅನ್ನೋ ಡಿಫೆನ್ಸು ಮಾಡ್ತಾರೆ ಅವರು ಫ್ರಮ್ ದ ಸೆಕ್ರೆಟರಿ. ಇಲ್ಲಿ ವಾರಂಟ್ ಕೊಟ್ಟವ್ರು ಯಾರು? ಸೆಕ್ರೆಟರಿ ಅವರು. ಫ್ರಮ್ ದ ಸೆಕ್ರೆಟರಿ, ಗೌರ್ಮೆಂಟ್ ಸೆಕ್ರೆಟರಿ, ಸರ್ಕಾರದ ಸೆಕ್ರೆಟರಿ ಇರ್ತಾರಲ್ವಾ, ಅವರು ವಾರಂಟ್ ಕೊಟ್ಟಿದ್ರು. ಆದರೆ ಈ ರೀತಿ ಮಾಡಲಿಕ್ಕೆ ಕಾನೂನಲ್ಲಿ ಅವ್ರಿಗೂ ಅಧಿಕಾರ ಇರಲಿಲ್ಲ. ದೇ ವರ್ ಆಲ್ಸೋ ಹ್ಯಾವಿಂಗ್ ನೋ ಪವರ್ ಆಸ್ ಪರ್ ಲಾ. ಆದ್ದರಿಂದ ಇಲ್ಲೇನಾಯಿತು, ದಿಸ್ ಈಸ್ ಆಲ್ಸೋ ಹೆಲ್ಡ್ ಆಸ್ ಎ ಟ್ರೆಸ್ಪಾಸ್. ನೋಡಿ, ಅಂದರೆ ಎಕ್ಸಿಕ್ಯೂಟಿವ್ಸು ಯಾವುದೇ ಒಂದು ಪ್ರಕ್ರಿಯೆಯನ್ನು ನಡೆಸಿದರೆ, ಪ್ರಕಾರಗಳನ್ನು ಮಾಡಿದರೆ, ಅವರಿಗೆ ಏನಾಗಬೇಕು ಅಂತಂದರೆ ಕಾನೂನಿನ ಸಪೋರ್ಟ್ ಇರಬೇಕು. ಅಂದರೆ ಕಾನೂನಿನಲ್ಲಿ ಪ್ರಾವಧಾನ ಇರಬೇಕು. ಕಾನೂನಿನಲ್ಲಿ ಪ್ರಾವಧಾನ ಇದ್ದಂತಹ ಕೆಲಸಗಳನ್ನು ಮಾತ್ರ ಅವ್ರು ಮಾಡಬೇಕು, ಅದು ಇಲ್ಲದೆ ಹೋದರೆ ಅವ್ರು ಮಾಡಬಾರ್ದು ಅನ್ನೋದನ್ನು ನಾವು ಈ ಪ್ರಕರಣಗಳಲ್ಲಿ ಕಾಣಬಹುದಾಗಿದೆ, ಈ 2 ಪ್ರಕರಣಗಳಲ್ಲಿ. ಆಮೇಲೆ ಇವಾಗ ನಾವು ಡೈಸಿ ಅವರ ರೂಲ್ ಆಫ್ ಲಾದ ಕೆಲವು ಉತ್ತಮ ಗುಣಗಳನ್ನು ನೋಡೋಣ, ಮೆರಿಟ್ಸ್. ಅದರ ಮೆರಿಟ್ಗಳನ್ನು ನಾವೀಗ ನೋಡೋಣ. ಮೆರಿಟ್ಸ್ ಆಫ್ ಡೈಸಿಸ್ ರೂಲ್ ಆಫ್ ಲಾ. ನೋಡಿ, ಇದು 1ನೇ ಮೆರಿಟ್, ಇಟ್ ಕಂಟ್ರೋಲ್ಸ್ ಅಡ್ಮಿನಿಸ್ಟ್ರೇಷನ್. ಇಲ್ಲ ಅಂದರೆ ಈಗ ರೂಲ್ ಆಫ್ ಲಾ, ನೀವು ಕಾನೂನು ಪ್ರಕಾರ ನೀವು ಕೆಲಸ ಮಾಡಿ ಅಂತ ಹೇಳಿ ಅಡ್ಮಿನಿಸ್ಟ್ರೇಷನ್ ಮೇಲೆ ಅದು ನಿಯಂತ್ರಣವನ್ನು ತರ್ತದೆ. ಇದು ಪ್ರಜಾಪ್ರಭುತ್ವದ ಅತ್ಯಗತ್ಯವಾದಂತಹ ನಿಯಮ. ಇಟ್ ಇಸ್ ಎ ಕಾರ್ಡಿನಲ್ ರೂಲ್ ಆಫ್ ಡೆಮಾಕ್ರಸಿ. ಅತ್ಯಗತ್ಯವಾದ ಅಂದರೆ ಪ್ರಜಾಪ್ರಭುತ್ವಕ್ಕೆ ಅತ್ಯಗತ್ಯವಾದಂತಹ ಒಂದು ಏನು ಇದು ನಿಯಮ ಅಂತಕ್ಕಂಥದ್ದನ್ನು ಅಥವಾ ಬೇಕಾಗಿರುವಂತಹ ಒಂದು ವ್ಯವಸ್ಥೆ ಅಂತಕ್ಕಂಥದ್ದನ್ನು ನೋಡ್ಬೋದು ನಾವು. ಆ್ಯಂಡ್ ನಾವು ಸಿ ಎ ಗೌರ್ಮೆಂಟ್ ಈಸ್ ಸಬ್ಜೆಕ್ಟ್ ಟು ಲಾ. ಸರ್ಕಾರ ಕಾನೂನಿನ ಅಡಿಯಲ್ಲಿರಬೇಕು ಆ್ಯಂಡ್ ನಾಟ್
ಲಾ ಸಬ್ಜೆಕ್ಟ್ ಟು ಗೌರ್ಮೆಂಟ್. ಆದರೆ ಸರ್ಕಾರದ ಅಡಿಯಲ್ಲಿ ಕಾನೂನು ಇರಬಾರ್ದು, ಕಾನೂನಿನ ಅಡಿಯಲ್ಲಿ ಸರ್ಕಾರ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಈ ನಿಯಮ. ದೆನ್ ಈ ರೂಲ್ ಆಫ್ ಲಾ ಏನು ಮಾಡುತ್ತೆ ಅಂದರೆ ಇದು ವಿರೋಧಿಸ್ತದೆ. ಏನು ವಿರೋಧಿಸ್ತದೆ? ನಿರಂಕುಶ ಅಧಿಕಾರವನ್ನು ಇದು ವಿರೋಧಿಸ್ತದೆ. ಅಪೋಸಿಸ್ ಆರ್ಬಿಟ್ರರಿ ಆಕ್ಷನ್ಸ್ ಆಫ್ ದ ಗೌರ್ಮೆಂಟ್. ಅಪೋಸಿಸ್ arbitrary actions of the government. Then it opposes unfettered discretion of government. ನಿಯಂತ್ರಣವಿಲ್ಲದ ವಿವೇಚನಾ ಅಧಿಕಾರವನ್ನು, ಸರ್ಕಾರದ ನಿಯಂತ್ರಣವಿಲ್ಲದ ವಿವೇಚನಾ ಅಧಿಕಾರವನ್ನು ಕೂಡ ರೂಲ್ ಆಫ್ ಲಾ ಏನು ಮಾಡ್ತದೆ? ನಿಯಂತ್ರಿಸ್ತದೆ. ಇದು ನಾಗರಿಕರನ್ನು ರಕ್ಷಿಸ್ತದೆ, ಅವರ ಹಕ್ಕುಗಳನ್ನು ರಕ್ಷಿಸ್ತದೆ. ಇಟ್ ಪ್ರೊಟೆಕ್ಟ್ಸ್ ದ ರೈಟ್ಸ್ ಅಂಡ್ ಲಿಬರ್ಟಿ ಆಫ್ ಸಿಟಿಜನ್. ವ್ಯಕ್ತಿಗಳ ಸ್ವಾತಂತ್ರ್ಯವನ್ನು ಮತ್ತು ಹಕ್ಕುಗಳನ್ನು ಇದೇನು ಮಾಡ್ತದೆ? ರಕ್ಷಣೆ ಮಾಡ್ತದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ದೆನ್ ಆಲ್ ಆರ್ ಈಕ್ವಲ್ ಬಿಫೋರ್ ಲಾ. ಇಲ್ಲಿ ಎಲ್ಲರೂ ಸಮಾನರು. ಜುಡಿಷರಿ ಈಸ್ ಇಂಡಿಪೆಂಡೆಂಟ್ ಆ್ಯಂಡ್ ಸೆಂಟಿನಲ್ ಆಫ್ ದ ಸಿಟಿಜನ್ಸ್ ಲಿಬರ್ಟಿ ಆ್ಯಂಡ್ ರೈಟ್ಸ್ ಅಂತ ಹೇಳ್ತೀವಿ. ಅಂದರೆ ಈ ರೀತಿಯಾದ ಹಕ್ಕುಗಳಿಗೆ ಕೊರತೆ ಆದಾಗ ಅಲ್ಲಿ ಮಧ್ಯ ಪ್ರವೇಶಿಸುವಂಥವ್ರು ಯಾರು? ನ್ಯಾಯಾಂಗ ಮಧ್ಯ ಪ್ರವೇಶಿಸಿ ಈ ಹಕ್ಕುಗಳನ್ನು ರಕ್ಷಿಸ್ತದೆ. ಈ ವ್ಯವಸ್ಥೆ ಇರ್ತದೆ. ರೂಲ್ ಆಫ್ ಲಾ ವ್ಯವಸ್ಥೆಯಲ್ಲಿ ಈ ನ್ಯಾಯಾಂಗ ಈ ರೀತಿಯಾದಂತಹ ಮಧ್ಯಪ್ರವೇಶ ಮಾಡುವಂಥ ಅಧಿಕಾರವನ್ನು ಹೊಂದಿರ್ತದೆ. ಭಾರತದಲ್ಲಿಯೂ ಕೂಡ ಇಂತಹ ವ್ಯವಸ್ಥೆ ಇದೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಡೈಸಿಯವರ ಏನು ರೂಲ್ ಆಫ್ ಲಾದ ಉತ್ತಮ ಲಕ್ಷಣಗಳು. ಆದರೆ ಇದರಲ್ಲಿ ಕೆಲವು ನ್ಯೂನ್ಯತೆಗಳು ಇದ್ದಾವೆ. ಯಾಕೆ ನ್ಯೂನ್ಯತೆಗಳಿದ್ದಾವೆ ಅಂತಂದ್ರೆ, ಈ ನಮ್ಮ ಕಲ್ಯಾಣ ರಾಜ್ಯ ವ್ಯವಸ್ಥೆಯಲ್ಲಿ ಅಧಿಕಾರಿಗಳಿಗೆ, ಆಡಳಿತಕ್ಕೆ ಹೆಚ್ಚು ಅಧಿಕಾರ ಕೊಡದೆ ಹೋದರೆ ದೇಶದ ಪ್ರಗತಿಯನ್ನು ಮಾಡಲು ಸಾಧ್ಯವಿಲ್ಲ. ಪೊಲೀಸ್ ರಾಜ್ಯದಲ್ಲಿ ಅವರಿಗೆ ಅತಿ ಕಡಿಮೆ ಕೆಲಸ ಇತ್ತು, ಆದರೆ ಕಲ್ಯಾಣ ರಾಜ್ಯದಲ್ಲಿ ಸಾಕಷ್ಟು ಕೆಲಸಗಳನ್ನು ಅವ್ರು ಮಾಡಬೇಕಾಗ್ತದೆ. ಆದ್ದರಿಂದ ರೂಲ್ ಆಫ್ ಲಾ ಇಂದ ಅಭಿವೃದ್ಧಿ ಆಗೋದಿಲ್ಲ. ಕೆಲವೊಂದು ನಾವೇನು ಮಾಡಬೇಕಾಗತ್ತೆ? ವಿವೇಚನಾ ಅಧಿಕಾರವನ್ನು ಅವರಿಗೆ ಕೊಡಲೇಬೇಕಾಗತ್ತೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಆದರೆ ಡೈಸಿಯವರ ತಲೆಯಲ್ಲಿ ಏನಿತ್ತು ಅಂದರೆ, ಅಥವಾ ಡೈಸಿಯವರು ಗಾಢವಾಗಿ ನಂಬಿದಂತಹ ವಿಷಯ ಏನಂದರೆ, ಯಾವುದೇ ಕಾರಣಕ್ಕೂ ಏನು ಡಿಸ್ಕ್ರಿಷನ್ ಕೊಡಬಾರ್ದು ಅವರಿಗೆ. ಯಾರಿಗೆ? ಅಧಿಕಾರಿಗಳಿಗೆ. ಅವರಿಗೆ ಕಾನೂನು ನೋಡಬೇಕು, ಆಡಳಿತ ನಡೆಸಬೇಕು ಅಂತಿದ್ರು ಅವರು. ಅದು ತಪ್ಪು, ಅದು ಆಗೋದಿಲ್ಲ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ. ಅದಕ್ಕೆ ಇರ್ತಕ್ಕಂಥ ಪಾಯಿಂಟ್ಗಳು. ಡೈಸಿಸ್ ಕಾನ್ಸೆಪ್ಟ್ ವಾಸ್ ಫಾರ್ ಪೊಲಿಟಿಕಲ್ ಸ್ಟ್ರಗಲ್. ನೋಡಿ, ಅವತ್ತಿನ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ, ಅಧಿಕಾರಿಗಳು ತುಂಬ ಬಲಶಾಲಿಯಾಗಿದ್ದರು. ಅವ್ರನ್ನ ನಿಯಂತ್ರಣ ಮಾಡೋದಕ್ಕೆ, ಎಸ್ಪೆಷಲಿ ಕಿಂಗ್ ವಾಸ್ ವೆರಿ ಪವರ್ಫುಲ್. ಆ ಕಿಂಗ್ನ ಆಡಳಿತವನ್ನು, ಅದು ಹೇಳಿದ್ನಲ್ಲ, ಎಡ್ವರ್ಡ್ ಕೋಕ್ ವಾಸ್ ಆಲ್ಸೋ ಟೆಲಿಂಗ್ ದ ಸೇಮ್ ಥಿಂಗ್. ದಿ ಕಿಂಗ್ ಶುಡ್ ಬಿ ಬಿಲೋ ಲಾ, ಆರ್ ಕಿಂಗ್ ಈಸ್ ಸಬಾರ್ಡಿನೇಟ್ ಟು ಲಾ ಅಂತ. ಬಟ್ ಕಾನ್ಸೆಪ್ಟ್ ಏನಿತ್ತು? ಕಿಂಗ್ ಈಸ್ ಅಬೋ ಲಾ ಅಂತ. ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ವೆನ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್, ದೇರ್ ಇಸ್ ನೋ ಕ್ವಶನ್ ಆಫ್ ಲಾ ಅಂತ ಅವ್ರದ್ದು ಕಾನ್ಸೆಪ್ಟ್ ಇತ್ತು. ಅದನ್ನು ತೆಗಿಬೇಕಾಗಿತ್ತು. ಅಂತಹ ಹೋರಾಟ, ಎಡ್ವರ್ಡ್ ಕೋಕ್ ಅವರ ಹೋರಾಟ ಇವರಲ್ಲಿಯೂ ಬಂತು. ಅದಕ್ಕೆ ಅವ್ರು ಏನು ಹೇಳಿದ್ರು? ದಿ ಪೊಲಿಟಿಕಲ್ ಸ್ಟ್ರಗಲ್, ಇದೊಂದು ರಾಜಕೀಯ ಹೋರಾಟ. ಬಟ್ ದ ಪ್ರಾಬ್ಲಮ್ ವಿತ್ ಹಿಮ್ ವಾಸ್ he failed to distinguish between arbitrary powers and discretionary powers. ನೆನ್ಪಿಟ್ಕೊಳ್ಳಿ, ನಿರಂಕುಶ ಅಧಿಕಾರ ಕೊಡ್ಲಿಕ್ಕಾಗೋದಿಲ್ಲ. ಆದರೆ ವಿವೇಚನಾ ಅಧಿಕಾರವನ್ನು ಕೊಡದೆ ಇರೋಕ್ಕಾಗೋಲ್ಲ. ಕಲ್ಯಾಣ ರಾಜ್ಯದಲ್ಲಿ ನಿರಂಕುಶ ಅಧಿಕಾರಕ್ಕೆ ಅವಕಾಶ ಇಲ್ಲ, ನಿಜ. ಆದರೆ ವಿವೇಚನಾ ಅಧಿಕಾರವನ್ನು ಮಾತ್ರ ನಾವು ಕೊಡಲೇಬೇಕಾಗ್ತದೆ. ಅವತ್ತಿನ ಸಮಸ್ಯೆನ ತಕ್ಷಣಕ್ಕೆ ಬಗೆಹರಿಸಲಿಕ್ಕೆ ಅವರು ವಿವೇಚನೆಯನ್ನು ಉಪಯೋಗ ಮಾಡಬೇಕಾಗ್ತದೆ. ಕಾನೂನಿಲ್ಲ ಅಂತೇಳಿ ವಾಪಸ್ ಹೋಗೋಕ್ಕಾಗಲ್ಲ. ಅವತ್ತು ಸಮಸ್ಯೆಯನ್ನು ತಕ್ಷಣದಲ್ಲಿ ಬಗೆಹರಿಸಬೇಕು. ಆದ್ದರಿಂದ ಇನ್ ವೆಲ್ಫೇರ್ ಸ್ಟೇಟ್ ಡಿಸ್ಕ್ರಿಷನ್ ಈಸ್ ಎ ಮಸ್ಟ್. ಡಿಸ್ಕ್ರಿಷನ್ ಇಲ್ಲದೆ ನಾವು ಏನು ಮಾಡೋಕ್ಕಾಗಲ್ಲ. ಆದರೆ ಆರ್ಬಿಟ್ರರಿನೆಸ್ಗೆ ಜಾಗ ಇಲ್ಲ. ಅಂದರೆ ನಿರಂಕುಶತ್ವಕ್ಕೆ ವ್ಯವಸ್ಥೆಗೆ ಜಾಗ ಇಲ್ಲ. ಆದರೆ ಡೈಸಿ ಅವರ ಪ್ರಾಬ್ಲಮ್ ಏನಾಯ್ತು ಅಂದ್ರೆ, ಅವರು ನಿರಂಕುಶತ್ವ ಅಂದ್ರೇನು, ಆಮೇಲೆ ವಿವೇಚನೆ ಅಂದ್ರೇನು, ಇವೆರಡನ್ನು ಒಂದೇ ತೆರನಾಗಿ ನೋಡಿದರು ಅವರು. ಅದು ಅವರ ತಪ್ಪಾಗಿತ್ತು ಅನ್ನೋದನ್ನು ನಾವಿಲ್ಲಿ ಕಾಣ್ಬೋದು. ಸಿ, ಡೈಸಿ ಸ್ಟ್ರಾಂಗ್ಲಿ ಬಿಲೀವ್ಡ್ ದ್ಯಾಟ್ ವೇರ್ ದೇರ್ ಇಸ್ ಎ ಡಿಸ್ಕ್ರಿಷನ್, ನೋಡಿ, ಎಲ್ಲಿ ವಿವೇಚನೆ ಇದೆಯೋ ಅದು ನಿರಂಕುಶತ್ವಕ್ಕೆ ದಾರಿ ಮಾಡಿಕೊಡ್ತದೆ ಅಂತ ನಂಬಿದ್ದ ಅವನು. ವೇರ್ ದೇರ್ ಇಸ್ ಎ ಡಿಸ್ಕ್ರಿಷನ್ ದೇರ್ ಈಸ್ ಆರ್ಬಿಟ್ರರಿನೆಸ್. ಎಲ್ಲಿ ವಿವೇಚನೆ ಇರುತ್ತದೋ ಅಲ್ಲಿ
ನಿರಂಕುಶತ್ವ ಇರುತ್ತದೆ ಅಂಥೇಳಿ ನಂಬಿದ್ದ ಅವನು. ಅದೊಂದು ಸಮಸ್ಯೆ. ಇನ್ ರಿಯಾಲಿಟಿ ನೋಡಿ, ಆದರೆ ವಾಸ್ತವವಾಗಿ ಏನು ನಾ ಹೇಳಿದ್ನಲ್ಲ, ಈ ಮೊದಲೇ ಹೇಳಿದೆ, ಇನ್ ರಿಯಾಲಿಟಿ ಪವರ್ ಈಸ್ ಇನ್ಕನ್ಸಿಸ್ಟೆಂಟ್ ಬಟ್ ನಾಟ್ ಡಿಸ್ಕ್ರಿಷನರಿ ಪವರ್. ಇನ್ ರಿಯಾಲಿಟಿ ಆರ್ಬಿಟ್ರರಿ ಪವರ್ ಈಸ್ ಇನ್ಕನ್ಸಿಸ್ಟೆಂಟ್. ಆರ್ಬಿಟ್ರರಿ ಪವರ್ ಆಗೋದಿಲ್ಲ, ಒಪ್ಕೊಳ್ತೀವಿ, ಆರ್ಬಿಟ್ರರಿ ಪವರ್ ಇರಬಾರ್ದು. ಆದರೆ ಡಿಸ್ಕ್ರಿಷನರಿ ಪವರ್ ಇಲ್ಲದೆ ಇರೋಕ್ಕಾಗಲ್ಲ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ನೋ ಮಾಡರ್ನ್ ಗೌರ್ಮೆಂಟ್ ಕ್ಯಾನ್ ವರ್ಕ್ ವಿದೌಟ್ ಡಿಸ್ಕ್ರಿಷನರಿ ಪವರ್. ನಾನು ಹೇಳಿದ್ನಲ್ವಾ, ಕಲ್ಯಾಣ ರಾಜ್ಯಗಳು ಈ ವಿವೇಚನೆ ಇಲ್ಲದೆ ಕೆಲಸ ಮಾಡೋದಕ್ಕೆ ಸಾಧ್ಯವಿಲ್ಲ. ಇಂಪಾಸಿಬಲ್ ಟು ಫೈಂಡ್ ಎ ಗೌರ್ಮೆಂಟ್ ಆಫ್ ಲಾಸ್ ಅಲೋನ್ ಆ್ಯಂಡ್ ನಾಟ್ ಆಫ್ ಮೆನ್. ನೋಡಿ, ಯಾವುದೇ ಒಂದು ವಾಸ್ತವವಾಗಿ ನಾವು ಸರ್ಕಾರವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಅದರಲ್ಲಿ ಕೇವಲ ಕಾನೂನಿನ ಮಾತ್ರ ಆಡಳಿತ ನಡೆಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಸರ್ಕಾರವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇವೆಲ್ಲ ಡೈಸಿಯವರ ಕಾನ್ಸೆಪ್ಟಿನ ನ್ಯೂನ್ಯತೆಗಳು ಅಥವಾ ಡಿಮೆರಿಟ್ಸ್ ಆಫ್ ಡೈಸಿಸ್ ರೂಲ್ ಆಫ್ ಲಾ ಅಂಥೇಳಿ ನಾವಿಲ್ಲಿ ಹೇಳ್ಬೋದಾಗಿದೆ. ಈ ಮೆರಿಟ್ಸ್ಗಳು ಇನ್ನೂ ಇದ್ದಾವೆ. ಇದರಲ್ಲಿ ಏನು ಅಂತಂದ್ರೆ, ಅದನ್ನೇ ಹೇಳಿದ್ನಲ್ವಾ, ನಾನು ಮೊದಲು ರಿಪೀಟ್ ಮಾಡ್ದಂಗೆ ಆಗುತ್ತೆ. ಇದು ಮಿಸ್ಅಂಡರ್ಸ್ಟುಡ್ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ that the government officials have special rights and privileges. Council of State was much better court and not immune from judicial scrutiny. ನೋಡಿ, ಆ್ಯಕ್ಚುಲಿ ವಾಸ್ತವವಾಗಿ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆ ಕೆಟ್ಟದಾಗೇನಿರಲಿಲ್ಲ. ಫ್ರಾನ್ಸಲ್ಲಿ ಏನು ಅಡ್ಮಿನಿಸ್ಟ್ರೇಟಿವ್ ಲಾ ಸಪ್ರೇಟ್ ಇತ್ತು, ಆಡಳಿತ ಕಾನೂನು ಸಪ್ರೇಟ್ ಇತ್ತು, ಅವರಿಗೆ ಆದಂತಹ ಕೋರ್ಟ್ಗಳಿದ್ವು. ಅವು ಎಷ್ಟು ಎಫಿಷಿಯೆಂಟಾಗಿ ಕೆಲಸ ಮಾಡಿದ್ವಲ್ವಾ, ಯಾವುದೇ ಪ್ರಜೆಗೂ ಯಾವುದೇ ರೀತಿಯ ಅನ್ಯಾಯ ಆಗಿಲ್ಲ ಅನ್ನೋದನ್ನು ನಾವು ಅದನ್ನು ಗಾಢವಾಗಿ ಸ್ಟಡಿ ಮಾಡಿದಾಗ ಗೊತ್ತಾಯಿತು. ಆವಾಗ ಅನಿಸ್ತು ನಮಗೆ, ಈ ಡೈಸಿಯವರ ಅಭಿಪ್ರಾಯ ಇತ್ತಲ್ಲ, ದಿಸ್ ವಾಸ್ ರಾಂಗ್, ಈ ಅಭಿಪ್ರಾಯ ಸರಿ ಇರಲಿಲ್ಲ ಅನ್ನೋದು ನಮಗೆ ಗೊತ್ತಾಗ್ತದೆ ನೋಡಿ. ಆಮೇಲೆ ಈ ಇಂಗ್ಲೆಂಡಿನಲ್ಲೇ ಇವರು ಇಷ್ಟೆಲ್ಲ ಪ್ರತಿಪಾದಿಸುವಂತಹ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿಯೂ ಕೂಡ ನಾವು ಏನು ನೋಡಿದ್ವಿ ಅಂತಂದ್ರೆ, ಅಲ್ಲಿ ಸ್ಪೆಷಲ್ ಲಾಗಳಿದ್ವು ಮತ್ತು ಟ್ರೈಬ್ಯುನಲ್ಗಳಿದ್ವು ಅಂತಕ್ಕಂಥದ್ದು. ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಕಾನೂನು ಇದ್ದುದನ್ನು ಅಲ್ಲಿ ನಾವು ಕಂಡುಕೊಳ್ತೀವಿ. ಇದನ್ನು ಅವ್ರು ಗಮನಿಸಲೇನೇ ಇಲ್ಲ. ಆಮೇಲೆ ಅವರ ಕಾಲದಲ್ಲಿ ಇದು ಕೂಡ ಇತ್ತು, ಕ್ರೌನ್ ಎಂಜಾಯ್ಡ್ ಕಿಂಗ್ ಕ್ಯಾನ್ ಡೂ ನೋ ರಾಂಗ್. ಅವ್ರ ಹೋರಾಟ ಇತ್ತೇ ಹೊರತು ಅವರ ಕಾಲದಲ್ಲಿ ಇದು ಕೂಡ ಇತ್ತು. ರಾಜನಿಗೆ ವಿಶೇಷವಾದಂಥ ಪ್ರಾವಧಾನ ಇತ್ತು. ಅವನಿಗೆ ರಾಜ ಅಥವಾ ಎಕ್ಸಿಕ್ಯೂಟಿವ್ ಯಾರು ತಪ್ಪು ಮಾಡಿದ್ರು ಅವ್ರ ಮೇಲೆ ಶಿಕ್ಷೆ ಕೊಡುವಂಥ ಪ್ರಾವಧಾನಗಳು ಇರಲಿಲ್ಲ. ಬಟ್ ಕಾಲದ ನಂತರ ಇವನ ಪ್ರಭಾವನೂ ಆಯಿತು, ಡೈಸಿಯವರ ಪ್ರಭಾವನೂ ಆಯಿತು. ಆಮೇಲೆ ಅಲ್ಲಿ ಕ್ರೌನ್ ಪ್ರೊಸೀಡಿಂಗ್ ಕಾಯ್ದೆ ಬಂತು. ಕ್ರೌನ್ ಪ್ರೊಸೀಡಿಂಗ್ ಕಾಯ್ದೆಯ ಪ್ರಕಾರ ರಾಜನು ಕಾನೂನಿಗೆ ಬದ್ಧನಾಗಿರ್ತಾನೆ ಅಂತಕ್ಕಂಥದ್ದನ್ನು ನಾವು ಕಾಲಕ್ರಮೇಣ ನೋಡ್ತೇವೆ. ಓಕೆ, ಆದರೆ ಇದೇ ರೂಲ್ ಆಫ್ ಲಾನ ಅಂದ್ರೆ ತತ್ವವನ್ನು, ಡೈಸಿಯವರ ತತ್ವವನ್ನು ಈಗ ವಾಸ್ತವವಾಗಿ ನಾವು ಅಡಾಪ್ಟ್ ಮಾಡಿದ್ದೀವಿ. ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿಯೂ ಭಾರತದಲ್ಲಿಯೂ ಕೂಡ ನಾವೇನು ಮಾಡಿದ್ದೀವಿ, ಈ ಕಾನ್ಸೆಪ್ಟನ್ನು, ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ನಾವು ಉಪಯೋಗಿಸ್ತೀವಿ. ಆದರೆ ಯಾವ ರೀತಿ ಉಪಯೋಗಿಸ್ತೀವಿ ಅನ್ನೋದನ್ನು ಇಲ್ಲಿ ನಾವು ಲಿಸ್ಟ್ ಮಾಡಿದ್ದೀವಿ. ಇಟ್ ಈಸ್ ಅಕ್ಸೆಪ್ಟೆಡ್ ಬೈ ಆಲ್ ಡೆಮೋಕ್ರೆಟಿಕ್ ಕಂಟ್ರೀಸ್. ನೋಡಿ, ಎಲ್ಲ ಪ್ರಜಾಪ್ರಭುತ್ವ ರಾಷ್ಟ್ರಗಳಲ್ಲಿ ನಾವೇನು ಮಾಡ್ತೀವಿ, ದಬ್ಬಾಳಿಕೆಯನ್ನು ತಪ್ಪಿಸಲು, ಅಧಿಕಾರದ ದಬ್ಬಾಳಿಕೆಯನ್ನು ತಪ್ಪಿಸಲು ನಾವೇನು ಮಾಡ್ತೀವಿ, ಮತ್ತು ನಿರಂಕುಶತ್ವದ ಅಧಿಕಾರವನ್ನು ತಪ್ಪಿಸಲು ಕ್ಯಾಪ್ರಿಸಿಯಸ್ ಆ್ಯಂಡ್ ಆರ್ಬಿಟ್ರರಿ ಆ್ಯಕ್ಷನ್ಸ್ ಆಫ್ ದ ಗೌರ್ಮೆಂಟ್, ಇದನ್ನು ತಪ್ಪಿಸ್ಲಿಕ್ಕೆ ನಾವೇನು ಮಾಡ್ತೀವಿ, ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು, ತತ್ವವನ್ನು ನಾವು ಯೂಸ್ ಮಾಡ್ತೀವಿ. ಇದು ಏನು ಮಾಡುತ್ತೆ ಅಂತಂದರೆ, ರೂಲ್ ಆಫ್ ಲಾ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಕಾನ್ಸ್ಟಿಟ್ಯೂಷನಲಿಸಮ್. ನಾನು ಕಾನ್ಸ್ಟಿಟ್ಯೂಷನಲಿಸಮ್ ವಿಡಿಯೋನು ಮಾಡಿದ್ದೀನಿ, ನಮ್ಮ ಬೇರೆ ಲಿಂಕಲ್ಲಿ ಬೇಕಾದ್ರೆ ಹಾಕ್ತೀನಿ ಅದನ್ನ. ಕಾನ್ಸ್ಟಿಟ್ಯೂಷನಲಿಸಮ್, ಸಂವಿಧಾನತ್ವ. ಈ ಸಂವಿಧಾನತ್ವ ಮತ್ತು ರೂಲ್ ಆಫ್ ಲಾ ದೇ ಆರ್ ಟುಗೆದರ್ ಬೇಕು. ಅಂದರೆ ಸಂವಿಧಾನದ ಆಶೋತ್ತರಗಳಿಗೆ ನಾವು ಅಧಿಕಾರವನ್ನು ನಡೆಸುವಂಥದ್ದನ್ನು ಕಾನ್ಸ್ಟಿಟ್ಯೂಷನಲಿಸಮ್ ಅಂತೀವಿ. ಅದನ್ನು ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ಉಪಯೋಗ ಮಾಡಲಾರ್ದೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಸಂವಿಧಾನ ಏನು ಹೇಳ್ತೋ ಅದು ಕಾನೂನು, ಅದನ್ನು ಪಾಲಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಇದರಿಂದ ನಮಗೇನಾಗುತ್ತೆ ಅಂದರೆ, ಒಳ್ಳೆಯ ಸರ್ಕಾರವನ್ನು ಕೊಡ್ಲಿಕ್ಕಾಗ್ತದೆ. ಇಫ್ ವಿ ಫಾಲೋ ರೂಲ್ ಆಫ್ ಲಾ ವಿ ಕ್ಯಾನ್ ಗಿವ್ ಗುಡ್ ಗವರ್ನೆನ್ಸ್. ಒಳ್ಳೆಯ ಸರ್ಕಾರವನ್ನು, ಒಳ್ಳೆಯ ಆಡಳಿತವನ್ನು ಕೊಡ್ಬೋದು. the concept is ruling should be by law but not by men. ಯಾವಾಗಲೂ ಆಡಳಿತವನ್ನು ನಾವೇನು ಮಾಡ್ಬೋದು, ಕಾನೂನಿನಿಂದ ನಡೆಸಬೇಕು ಹೊರತು ಮನುಷ್ಯನಿಂದ ಅಲ್ಲ ಅಂತಕ್ಕಂಥದ್ದನ್ನು ನಾವು ಈಗ ಒಪ್ಕೊಂಡಿದ್ದೀವಿ. ಸ್ಟೇಟ್ ಈಸ್ ಬೌಂಡ್ ಬೈ ಪೊಲಿಟಿಕಲ್ ಮೊರಾಲಿಟಿ. ನೋಡಿ, ರಾಜ್ಯ ಅಂತಕ್ಕಂಥದ್ದು ನಾನು ಹೇಳಿದ್ನೆಲ್ಲ ಪೊಲಿಟಿಕಲ್ ಮೊರಾಲಿಟಿ. ರಾಜಧರ್ಮ ಅಂತ ಹೇಳ್ತಾರಲ್ವ, ಅದು ಪೊಲಿಟಿಕಲ್ ಮೊರಾಲಿಟಿ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಇದ್ರ ಬಗ್ಗೆ
ಸ್ವಲ್ಪ ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಅದು ನಾವೆಲ್ಲರೂ ವಿಮರ್ಶೆ ಮಾಡ್ತಕ್ಕಂತಹ ವಿಷಯ. ದೆನ್ ರೂಲ್ ಆಫ್ ಲಾ ಕ್ರಿಯೇಟ್ಸ್ ಎ ಬ್ಯಾಲೆನ್ಸ್ ಬಿಟ್ವೀನ್ ರೈಟ್ಸ್ ಆ್ಯಂಡ್ ಪವರ್ಸ್. ನೋಡಿ, ಒಂದು ಸಮತೋಲನವನ್ನು ಕಾಪಾಡ್ತದೆ ಇದು. ಏನು? ಅಧಿಕಾರಿಗಳ ಅಡ್ಮಿನಿಸ್ಟ್ರೇಟಿವ್ ಪವರ್ ಆ್ಯಂಡ್ ಸಿಟಿಸನ್ಸ್ ರೈಟ್ಸ್ both are balanced here. We can say administrative power and citizens rights both are equated. ಎರಡೂರ ಮಧ್ಯದಲ್ಲೂ ಸಮತೋಲನವನ್ನು ನಾವು ತರ್ತೀವಿ. ಇದು ಸಂವಿಧಾನ ಪ್ರಾರಂಭ ಆದಾಗಿಂದನೂ ನಾವು ಈ ರೀತಿಯಾದಂತಹ ಅನೇಕ ಪ್ರಕರಣಗಳನ್ನು ನಾವು ಈ ನಮ್ಮ ಭಾರತ ದೇಶದಲ್ಲಿ ನೋಡಿದ್ದೀವಿ ಅಂತ ಹೇಳ್ಬೋದು. ಓಕೆ, ಕೊನೆಯದಾಗಿ ರೂಲ್ ಆಫ್ ಲಾ ಡಿಮಾಂಡ್ಸ್ ದ್ಯಾಟ್ ಎ ಲಾ ಶುಡ್ ಬಿ ಬೇಸ್ಡ್ ಆನ್ ಫ್ರೀಡಮ್, ಜಸ್ಟಿಸ್, ಈಕ್ವಾಲಿಟಿ ಆ್ಯಂಡ್ ಅಕೌಂಟೇಬಿಲಿಟಿ. ನೋಡಿ, ಈ ಫ್ರೀಡಮ್, ಜಸ್ಟಿಸ್, ಈಕ್ವಾಲಿಟಿ ಅಂತಕ್ಕಂಥದ್ದನ್ನು ನಾವು ನಮ್ಮ ಸಂವಿಧಾನದ ಪೀಠಿಕೆಯಲ್ಲೇ ಕಾಣ್ತೀವಿ. ವಿ ದ ಪೀಪಲ್ ಆಫ್ ಇಂಡಿಯಾ ಅಲ್ಟಿಮೇಟ್ಲಿ ವಿ ವಾಂಟ್ ಟು ಗಿವ್ ಟು ಅವರ್ ಸಿಟಿಸನ್ಸ್ ಲಿಬರ್ಟಿ, ಫ್ರೀಡಮ್, ಈಕ್ವಾಲಿಟಿ, then justice, all these things. Justice of political justice, political, social and economic, liberty of thought expression, belief, faith in any religion, then equality of opportunity. All these things are available in our constitution. ಅದು ಅಂದರೆ ರೂಲ್ ಆಫ್ ಲಾ ಅದನ್ನೆಲ್ಲನೂ ಬಯಸ್ತದೆ. ರೂಲ್ ಆಫ್ ಲಾ ದ ಕಾನ್ಸೆಪ್ಟ್ ಏನಂದ್ರೆ, ಇನ್ ಅವರ್ ಪ್ರಿಯಾಂಬಲ್ ಇಟ್ ಸೆಲ್ಫ್ ವಿ ಕ್ಯಾನ್ ಲುಕ್ ಅಟ್ ರೂಲ್ ಆಫ್ ಲಾ. The whole constitution is founded on the principle of rule of law ಅನ್ನೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ದೆನ್ ದ ವರ್ಡ್ ಯೂಸ್ಡ್ ಹಿಯರ್ ಈಸ್ ಅಕೌಂಟೆಬಿಲಿಟಿ. ನೆನ್ಪಿಟ್ಕೊಳ್ಳಿ, ಅಕೌಂಟೆಬಿಲಿಟಿ ಅಂತಕ್ಕಂಥದ್ದು ಏನು ಅಂತಂದ್ರೆ, ಅಕೌಂಟೆಬಿಲಿಟಿಗೆ ನಾವು ಹೊಣೆಗಾರಿಕೆ ಅಂತ ಹೇಳ್ತೀವಿ. ಹೊಣೆಗಾರಿಕೆ ಏನು? ಹೊಣೆಗಾರಿಕೆ ಅಂತಂದ್ರೆ, ಯಾರು ಸರ್ಕಾರದ ಅಧಿಕಾರವನ್ನು ಹೊಂದಿರುತ್ತಾರೋ ಅವರು ಈ ಹೊಣೆಗಾರಿಕೆಯನ್ನು ಹೊಂದಿರುತ್ತಾರೆ. ಅಂದರೆ ಸರ್ಕಾರದ ಪ್ರತಿನಿಧಿಯಾಗಿ ಯಾರೋ ಕೆಲಸ ಮಾಡುವಾಗ ಅವರು ಮಾಡಿದಂತಹ ಕೆಲಸಕ್ಕೆ ಅವರು ಹೊಣೆಗಾರಿಕೆಯನ್ನು ಹೊತ್ಕೊಳ್ಬೇಕು. ಹಿ ಈಸ್ ಆನ್ಸರಬಲ್ ಟು ದ ಪಬ್ಲಿಕ್. ಅದಕ್ಕೆ ವಿ ಹ್ಯಾವ್ ಗಾಟ್ RTI, ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್. ಅಂದರೆ ಸರ್ಕಾರಿ ಕೆಲಸ ಮಾಡುವವನು ಏನು ಕೆಲಸ ಮಾಡಿದ್ದಾನೆ, ಅವನು ಮಾಡಿದಂತಹ ಪ್ರಕ್ರಿಯೆಗಳು ಸರಿಯಾಗಿದ್ದಾವೆ, ಕಾನೂನು ಪ್ರಕಾರ ಇದಾವೆ ಇಲ್ಲ ಅಂಥೇಳಿ ನೋಡುವಂತಹ ಅಧಿಕಾರ ಭಾರತದ ಎಲ್ಲ ಪ್ರಜೆಗಳಿಗಿದೆ. ಆ್ಯಂಡ್ ದಟ್ ಈಸ್ ಪಾಸಿಬಲ್ ಬೈ ರೈಟ್ ಟು ಇನ್ಫಾರ್ಮೇಶನ್ ಆ್ಯಕ್ಟ್ ಅನ್ನೋದನ್ನು ನೋಡ್ಬೋದು. ಅಂದರೆ ಇವೆಲ್ಲ ಏನು ಹೇಳ್ತೇವೆ ಅಂದರೆ, ಈ ಎಲ್ಲ ತತ್ವಗಳನ್ನು ನಾವು ನಮ್ಮ ಆಡಳಿತದಲ್ಲಿ, ಅಥವಾ ಫಾರ್ ದ್ಯಾಟ್ ಮ್ಯಾಟರ್ ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ್ರ ಇದನ್ನು ಏನು ಮಾಡ್ತದೆ, ಅನುಸರಿಸ್ತದೆ ಅನ್ನೋದನ್ನು ನಾವು ನೋಡ್ಬೋದಾಗಿದೆ. ದೆನ್ ದ ಲಾಸ್ಟ್ ಪಾಯಿಂಟ್ ಈಸ್ ಹೌ ದಿಸ್ ರೂಲ್ ಆಫ್ ಲಾ ಈಸ್ ಎನ್ಫೋರ್ಸ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್. ಭಾರತದ ಸಂವಿಧಾನದಲ್ಲಿ ರೂಲ್ ಆಫ್ ಲಾ ಇದೆಯಾ, ಕಾನೂನಿನ ಆಧಿಪತ್ಯ ಇದೆಯಾ ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋದಾದ್ರೆ, ಈಗ ತಾನೇ ನಾನು ಹೇಳಿದ್ನಲ್ವಾ ನಿಮಗೆ, ಯು ಕ್ಯಾನ್ ಸಿ ಇಟ್ ಇನ್ ಪ್ರಿಯಾಂಬಲ್ ಇಟ್ ಸೆಲ್ಫ್. ನಮ್ಮ ಪೀಠಿಕೆಯಲ್ಲೇ ನಾವು ಇದನ್ನು ನೋಡ್ಬೋದು. ಜಸ್ಟಿಸ್, ಲಿಬರ್ಟಿ ಆ್ಯಂಡ್ ಈಕ್ವಾಲಿಟಿ, ಇದು ರೂಲ್ ಆಫ್ ಲಾ ಆಶಯ ಪಡುವಂತಹ ಒಂದು ಭಾಗ ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿದೆ. ಆಮೇಲೆ ಸಂವಿಧಾನದ ಭಾಗ ಮೂರರಲ್ಲಿ ನಾವೇನು ಮಾಡಿದ್ವಿ, ಭಾಗ ಮೂರರಲ್ಲಿ ನಾವು ನಮ್ಮ ಮೂಲಭೂತ ಹಕ್ಕುಗಳನ್ನು ಹೊಂದಿದ್ದೀವಿ. ಹಕ್ಕುಗಳು ಇದು ಕೂಡ ರೂಲ್ ಆಫ್ ಲಾನ ಒಂದು ಲಕ್ಷಣ. ಮತ್ತೆ ಈ ಹಕ್ಕುಗಳನ್ನು ನಾವೇನು ಮಾಡಬೇಕು, ವಿ ಕ್ಯಾನ್ ಗೆಟ್ ದಿ ಜುಡಿಷಿಯಲ್ ರಿಲೀಫ್. ನೀವು ಮೂಲಭೂತ ಹಕ್ಕುಗಳ ಹರಣ ಆದರೆ ನಮಗೆ ಅನುಚ್ಛೇದ 32 ಆರ್ಟಿಕಲ್ 32, ಆರ್ಟಿಕಲ್ 226ನಲ್ಲಿ ನಾವೇನು ಮಾಡ್ಬೋದು, ನೇರವಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ನ ಬಾಗಿಲು ತಟ್ಟಿ ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಳುವಂಥದ್ದು ಇದರಲ್ಲಿದೆ ಅಂತಕ್ಕಂಥದ್ದು. ಆಮೇಲೆ ಇಲ್ಲಿ ನೋಡಿ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್, ಜಡ್ಜಿಸ್ ವರ್ಕ್ ಅಂಡರ್ ಕಾನ್ಸ್ಟಿಟ್ಯೂಷನ್. ಈ ಎಲ್ಲ ವಿಭಾಗಗಳು, ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ, ನಾವೆಲ್ಲರೂ ಹೇಗೆ ಕೆಲಸ ಮಾಡ್ತೀವಿ, ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ವಿ ವರ್ಕ್ ಆಸ್ ಪರ್ ದ ರೂಲ್ ಆಫ್ ಲಾ ಆಫ್ ದ ಕಾನ್ಸ್ಟಿಟ್ಯೂಷನ್. ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತೀವಿ. ಒಂದು ವೇಳೆ ಕೆಲಸ ನಾವು ಮಾಡುವಂಥದ್ದು ಸಂವಿಧಾನದ ಚೌಕಟ್ಟಿನಿಂದ ಹೊರಗಿದ್ರೆ, ಕಾನೂನು ಬಾಹಿರವಾಗಿದ್ರೆ, ಇಫ್ ಇಟ್ ಈಸ್ ಅಲ್ಟ್ರಾವೈಟ್ಸ್ ದಿ ಲಾ,
If it is against the constitution, then these articles are there, article 32 and 226. If executive government abuses, ನೋಡಿ ಅಕಸ್ಮಾತ್ ಆಡಳಿತ ವರ್ಗ ಏನ್ ಮಾಡಿದ್ರು, ಅಧಿಕಾರದ ದುರುಪಯೋಗ ಮಾಡಿದ್ರೆ, ಅಬ್ಯೂಸ್ ಆಫ್ ಪವರ್ ಅಂತ ಹೇಳ್ತಾರೆ, ಅಧಿಕಾರದ ದುರುಪಯೋಗ, ಅಧಿಕಾರದ ದುರುಪಯೋಗ ಯಾರು ಮಾಡ್ಬೋದು, ಇದನ್ನ ಅಧಿಕಾರಿಗಳು ಮಾಡ್ತಾರೆ. ಆದಾಗ ಇವುಗಳನ್ನು ನಾವೇನ್ ಮಾಡ್ಬೋದು, ನ್ಯಾಯಾಂಗದ ವ್ಯಾಪ್ತಿಯಲ್ಲಿ ಪರಿಹರಿಸಿಕೊಳ್ಬಹುದು ಅಂತಕ್ಕಂಥದ್ದು ನಮ್ಮ ಸಂವಿಧಾನದಲ್ಲಿದೆ. ಸಿ ದೇರ್ ಈಸ್ ಎ ಆರ್ಟಿಕಲ್, ದಿಸ್ ಈ ಆರ್ಟಿಕಲ್ ಈಸ್ 136. ಅಂಡರ್ 136 ಎನಿ ಕೇಸ್ ಕ್ಯಾನ್ ಬಿ ಟೇಕನ್ ಅಪ್ ಟು ಸುಪ್ರೀಂ ಕೋರ್ಟ್ ಅಂತ ಪ್ರಾವಧಾನ ಇದೆ ನಮ್ಮ ಸಂವಿಧಾನದಲ್ಲಿ. ನಿಮಗೆ ಯಾವುದೇ ಪ್ರಕರಣದಲ್ಲಿ ನಿಮ್ಗೆ ಅನ್ಯಾಯ ಆಗಿದೆ ಅಂದವರು ನೀವು ಒಂದು ಸಣ್ಣ ಮಟ್ಟದ ಕೋರ್ಟ್ನಿಂದ ಹಿಡ್ಕೊಂಡು ಒಂದು ಟ್ರೈಬ್ಯುನಲ್ ಅಥವಾ ತಾಲೂಕು ಮಟ್ಟದ ನ್ಯಾಯಾಂಗದಿಂದ ಹಿಡ್ಕೊಂಡು ನೀವು ಸುಪ್ರೀಂ ಕೋರ್ಟ್ವರೆಗೆ ನಿಮ್ಮ ಕೇಸನ್ನು ತೆಗೆದುಕೊಂಡು ಹೋಗ್ಬೋದು ಅಂತಕ್ಕಂಥ ಪ್ರಾವಧಾನವನ್ನು ನಾವು ಅನುಚ್ಛೇದ 136ರಲ್ಲಿ ಕಾಣ್ತೀವಿ. ಇದಕ್ಕೆ ಸ್ಪೆಷಲ್ ಲೀವ್ ಪೆಟಿಷನ್ ಅಂತ ಹೇಳ್ತಾರೆ, ಸ್ಪೆಷಲ್ ಲೀವ್ ಪೆಟಿಷನ್ ಆರ್ SLP ಅಂತ ಹೇಳ್ತೀವಿ ನಾವು, SLP ಅಂತ ಹೇಳ್ತೀವಿ. ಅದು ಕೂಡ ನಮ್ಮ ಸಂವಿಧಾನದಲ್ಲಿ ಅಡಕವಾಗಿದೆ. ಮುಂದುವರೆದು ನಮ್ಮ ಸಂವಿಧಾನ ಏನೇನು ಹೇಳುತ್ತೆ ಅಂತ ನೋಡೋಣ. ಆಲ್ ರೂಲ್ಸ್, ರೆಗ್ಯುಲೇಷನ್ಸ್, ಬೈಲಾಸ್, ನೋಟಿಫಿಕೇಶನ್ಸ್, ಕಸ್ಟಮ್ಸ್ ಆರ್ ಯೂಸೇಜ್ ಇಫ್ ಇನ್ಕನ್ಸಿಸ್ಟೆಂಟ್ ಆರ್ ಕಾಂಟ್ರರಿ ಟು ದ ಕಾನ್ಸ್ಟಿಟ್ಯೂಷನ್ ದೇ ಆರ್ ಡಿಕ್ಲೇರ್ಡ್ ಆಸ್ ಅಲ್ಟ್ರಾ ವೈರ್ಸ್. ನೋಡಿ ನಮ್ಮ ಸಂವಿಧಾನ 13ರಲ್ಲಿ ಅನುಚ್ಛೇದ 13(2) 13(2) ನಾವೇನು ಮಾಡ್ತೀವಿ, ಹೀಗೆ ಹೇಳ್ತೀವಿ, 13(3)(a) 13(3)(a) we have defined law, what is law ಅನ್ನೋದನ್ನು. ಆಮೇಲೆ ಈ ರೀತಿಯಾದಂತಹ ಲಾ ಹೆಂಗಿರಬೇಕು ಅಂತಂದ್ರೆ ಅದು ನಮ್ಮ ಮೂಲಭೂತ ಹಕ್ಕಿಗೆ ವಿರುದ್ಧವಾಗಿರಬಾರ್ದು. ಮೂಲಭೂತ ಹಕ್ಕಿಗೆ ವಿರುದ್ಧವಾದ ಯಾವುದೇ ಕಾನೂನನ್ನು ಸಂಸತ್ತಾಗಲಿ ಅಥವಾ ವಿಧಾನ ಮಂಡಲಗಳಾಗಲಿ ಮಾಡೋ ಹಾಗಿಲ್ಲ. ಮಾಡಿದರೆ ನಾವು ಏನು ಮಾಡ್ತೀವಿ, ಅಸಂವಿಧಾನಿಕ ಅಂತ ಹೇಳ್ತೀವಿ. ಆದರೆ ಸಂವಿಧಾನ ತಿದ್ದುಪಡಿ ಮಾಡಿದಾಗ ಅದು ಸಂಸತ್ತು ಮಾಡುತ್ತೆ, ಅದು ಸಂವಿಧಾನದ ಆಶೋತ್ತರಗಳಿಗೆ ವಿರುದ್ಧ ಆಗಿರಬಾರ್ದು. ಇಟ್ ಶುಡ್ ನಾಟ್ ಬಿ ಅಗೇನ್ಸ್ಟ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಮೂಲಭೂತ ಹಕ್ಕುಗಳನ್ನು ಅದು ಬದಲಾವಣೆ ಮಾಡ್ಬೋದು, ಆದರೆ ಕೆಲವೊಂದು ಮೂಲಭೂತ ಹಕ್ಕುಗಳನ್ನು ಅದು ಬದಲಾವಣೆ ಮಾಡಲು ಸಾಧ್ಯ ಇಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡಿದ್ದೀವಿ, ನಮ್ಮ ಮೂಲಕ್ಕೆ ಇಂತಿಂಥ ವಿಷಯಗಳು ಅವು ಸಂವಿಧಾನದ ಮೂಲ ತತ್ವಗಳು, ಬೇಸಿಕ್ ಥಿಯರಿ ಆರ್ ಇಟ್ ಈಸ್ ಒನ್ ಆಫ್ ದ ಬೇಸಿಕ್ ಎಲಿಮೆಂಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿ ನಾವು ವಿವಿಧ ಪ್ರಕರಣಗಳಲ್ಲಿ ಹೇಳಿದ್ರಿಂದ ಅಂಥದನ್ನು ಸರ್ವೋಚ್ಚ ನ್ಯಾಯ ಶಾಸಕಾಂಗ ಮುಟ್ಟೋದಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲ ಅರಿತುಕೊಳ್ಬೇಕಾಗ್ತದೆ. ಮತ್ತು ಇಲ್ಲಿ ನೋಡಿ ಆರ್ಟಿಕಲ್ 21 ಬಗ್ಗೆ ನಾವು ವಿಶೇಷವಾಗಿ ಹೇಳ್ತೀವಿ, ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಆರ್ ಪ್ರೊಟೆಕ್ಟೆಡ್ ಎಕ್ಸೆಪ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಆ್ಯಂಡ್ ಸೇಮ್ ಈಸ್ ಎಕ್ಸ್ಪೌಂಡೆಡ್ ಟು ದ ಪ್ರಿನ್ಸಿಪಲ್ ಆಫ್ ಡ್ಯೂ ಪ್ರೊಸೆಸ್. ನಾನು ಹೇಳಿದ್ನಲ್ವಾ, ಮನೇಕಾ ಗಾಂಧಿ ಪ್ರಕರಣದಲ್ಲಿ ಇದು ಇನ್ನೂ ವಿಸ್ತಾರಗೊಳ್ತು. ಮೊದಲು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಲಾ ಅಂತಿತ್ತು, ಆಮೇಲೆ ನಮ್ಮ ಕೋರ್ಟ್ಗಳು ಅದನ್ನು ಇನ್ನೂ ಮುಂದುವರಿಸಿ ಅದಕ್ಕೆ ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಟ್ಟು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾನಲ್ಲಿ ಏನಾಗುತ್ತೆ ಅಂತಂದರೆ ಕಾನೂನು ಸರಿಯಾಗಿ ಇದೆಯೋ ಇಲ್ವೋ ನೋಡೋದಿಲ್ಲ, ಕಾನೂನಿನ ಪ್ರಕಾರ ಮಾಡಿದಾರೋ ಇಲ್ಲೋ ಅಷ್ಟೇ ನೋಡ್ತೀವಿ. ಅದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂದರೆ ಕಾನೂನು ಸರಿ ಇದೆಯೋ ಇಲ್ವೋ ಅಂತ ನೋಡತಕ್ಕಂಥದ್ದು. ಒಂದು ಕಾನೂನು ಅದನ್ನು ನಾವು ಮುಂದುವರೆದು ಒಂದು ಕೇಸ್ ಬರುತ್ತೆ, ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ. ಕಿಂಗ್ ಕ್ಯಾನ್ ಡೋ ನೋ ರಾಂಗ್ ಈಸ್ ನಾಟ್ ಅಕ್ಸೆಪ್ಟೆಡ್ ಇನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೋಡಿ ನಮ್ಮ ಸಂವಿಧಾನದಲ್ಲಿ ಇಲ್ಲ ಇದು. ಏನು, ಕಿಂಗ್ ಈಸ್ ಆಲ್ಸೋ ಬೌಂಡ್ ಬೈ ಅಂದರೆ ಎಕ್ಸಿಕ್ಯೂಟಿವ್ಸ್ ಏನು ಅಧಿಕಾರಿಗಳಿದ್ದಾರೆ ಅವರು ಅದೇ ಕಾನೂನಿಗೆ ಬದ್ಧರಾಗಿರ್ತಾರೆ ಅಂತಕ್ಕಂಥದ್ದು ಇದರ ಅರ್ಥ. ದೆನ್ ಸರ್ಕಾರವೂ ಕೂಡ ನೋಡಿ, ನೀವು ಕೆಲವೊಂದು ಅನುಚ್ಛೇದ 298, 99ರಲ್ಲಿ ನಾವು ನೋಡ್ತೀವಿ. 99ರಲ್ಲಿ ಏನಾಗುತ್ತೆ ಇಲ್ಲಿ ಅಂತಂದರೆ ಸರ್ಕಾರದ ವಿರುದ್ಧವೂ ನಾವು ಕೇಸ್ ಹಾಕ್ಬೋದು, ಸರ್ಕಾರವೂ ನಮ್ಮ ವಿರುದ್ಧ ಕೇಸ್ ಹಾಕ್ಬೋದು. ಇಟ್ ಈಸ್ ಆಲ್ಸೋ ಎ ಲೀಗಲ್ ಪರ್ಸನ್ ಅಂತಕ್ಕಂಥದ್ದನ್ನು ಇಲ್ಲಿ ಕಾಣ್ತೀವಿ. ಸಿ ಇನ್ ದಿಸ್ ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ ಕೇಸ್, ದಿ ರೂಲ್ ಆಫ್ ಲಾ ಈಸ್ ಡಿಕ್ಲೇರ್ಡ್ ಆಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಮ್ಮ ಸಂವಿಧಾನದ ಮೂಲ ತತ್ವಗಳಲ್ಲಿ ಕಾನೂನಿನ ಅಧಿಪತ್ಯವು ಒಂದು ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ನಾವು ಹೇಳ್ತೀವಿ. ಇವೆಲ್ಲವನ್ನ ನಾವೇನು ಈ ನಮ್ಮ ಸಂವಿಧಾನದ ಇಲ್ಲಿ ಅಡಕವಾಗಿರುವಂತಹ ರೂಲ್ ಆಫ್ ಲಾನ ವ್ಯವಸ್ಥೆಗಳು ಅಂಥೇಳಿ ಹೇಳ್ಬೋದು. ಅದನ್ನು ನಾವೀಗ ಒಂದೊಂದಾಗಿ ಪ್ರಕರಣಗಳ ಮುಖಾಂತರ ನೋಡೋಣ. ಪ್ರಕರಣಗಳು ಇದರಲ್ಲಿ 1ನೇ ಪ್ರಕರಣ
ಚೀಫ್ ಸೆಟಲ್ಮೆಂಟ್ ಕಮಿಷನರ್ ವರ್ಸಸ್ ಓಂ ಪ್ರಕಾಶ್ ಅಂತಕ್ಕಂತಹ ಕೇಸು. ಇಲ್ಲಿ ಸ್ಟೇಟ್ಮೆಂಟ್ ಅಷ್ಟೇ ತೊಗೊಂಡಿದ್ದೀನಿ ನಾನು. ಇಲ್ಲಿ ಸರ್ಕಾರದವರು ಒಂದು ಸ್ಟ್ಯಾಂಡ್ ತಗೊಳ್ತಾರೆ. ಏನು ಸ್ಟ್ಯಾಂಡ್ ಅದು? ಗೌರ್ಮೆಂಟ್ ಫಂಕ್ಷನ್ ಹ್ಯಾಸ್ ಇಮ್ಯುನಿಟಿ ಫ್ರಮ್ ದ ಕಂಟ್ರೋಲ್ ಆಫ್ ಲಾ ಅಂತ ಹೇಳ್ತಾರೆ. ನೋಡಿ, ನಾವು ಕಾನೂನಿಗೆ ಬದ್ಧರಾಗಿರ್ಬೇಕಂತ ಏನಿಲ್ಲ ಅನ್ನೋದು ಅವ್ರ ಮಾತು. ಇದನ್ನು ಸುಪ್ರೀಂ ಕೋರ್ಟ್ ಒಪ್ಪೋದಿಲ್ಲ. ಯು ಆರ್ ಬೌಂಡ್ ಬೈ ಲಾ ಅಂತೇಳಿ ಹೇಳ್ತಾರೆ. ಸೊ ರೂಲ್ ಆಫ್ ಲಾ ಈಸ್ ಎಸ್ಟಾಬ್ಲಿಷ್ಡ್ ಇನ್ ದಿಸ್ ಕೇಸ್. ದ ಆರ್ಗ್ಯುಮೆಂಟ್ ಆಫ್ ದ ಗೌರ್ಮೆಂಟ್ ಇನ್ ದಿಸ್ ಕೇಸ್ ಅಂದರೆ ಸರ್ಕಾರದ ವಾದ ಏನಾಗಿತ್ತು ಅಂದರೆ, ನಾವು ಕಾನೂನಿಗೆ ಬದ್ಧರಾಗಿರ್ಬೇಕಾಗಿಲ್ಲ ಅಂತ. ವಿ ಆರ್ ಇಮ್ಯೂನ್ ಫ್ರಮ್ ಕಂಟ್ರೋಲ್ ಆಫ್ ಲಾ. ನಾವು ಕಾನೂನಿನ ನಿಯಂತ್ರಣದಿಂದ ಮುಕ್ತಿ ಹೊಂದಿದ್ದೇವೆ ಅಂತಕ್ಕಂಥ ಸ್ಟ್ಯಾಂಡನ್ನು ಏನು ಮಾಡ್ತು? ಗೌರ್ಮೆಂಟ್ ಹ್ಯಾಸ್ ಟು ಬಟ್ ಸುಪ್ರೀಂ ಕೋರ್ಟ್ ಸೆಡ್ ನೋ, ಯು ಆರ್ ರಾಂಗ್, ಯು ಆರ್ ಆಲ್ಸೋ ಬೌಂಡ್ ಬೈ ದಿ ಲಾ ಆ್ಯಂಡ್ ಲಾ ಈಸ್ ಅಪ್ಲಿಕೇಬಲ್ ಟು ಯು ಆಲ್ಸೋ ಅಂತಕ್ಕಂಥದ್ದನ್ನು ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇನ್ನು ಮುಂದುವರೆದು ಈ ಎರಡನೆಯ ಪ್ರಕರಣ, ಈ ಪ್ರಕರಣವನ್ನು ನೋಡೋಣ ನಾವು. ಈ ಪ್ರಕರಣದಲ್ಲಿ ಇದು ಬಹಳ ಫೇಮಸ್ ಪ್ರಕರಣ ಅಷ್ಟೇ ಅಲ್ಲ, ಇದು ನಮ್ಮ ಸಂವಿಧಾನದ ಅಥವಾ ನ್ಯಾಯಾಂಗದ ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆ ಅಂತ ಹೇಳ್ತಾರೆ ಈ ಕೇಸ್ ಬಗ್ಗೆ. ಇದನ್ನು ನಾನು ನಿಮಗೆ ಹೆಚ್ಚು ವಿವರವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಾಗುತ್ತೆ ಅಂತಂದರೆ, ಅನುಚ್ಛೇದ 358ರಲ್ಲಿ ನಾವು ತುರ್ತು ಪರಿಸ್ಥಿತಿಯನ್ನು ಜಾರಿ ತರ್ತೀವಿ. ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿಯನ್ನು ಜಾರಿಗೆ ತರ್ತಾರೆ. ಜಾರಿಗೆ ತಂದಾಗ ನಮ್ಮ ಸಂವಿಧಾನದಲ್ಲಿ ಒಂದು ಭಾಗ ಇದೆ, ಇನ್ನೊಂದು ಅನುಚ್ಛೇದ 359. ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ರಾಷ್ಟ್ರಪತಿಗಳಿಗೆ ಅಧಿಕಾರ ಇರುತ್ತೆ. ಪ್ರೆಸಿಡೆಂಟ್ ಹ್ಯಾಸ್ ಗಾಟ್ ದ ಪವರ್. ಹಿ ಕ್ಯಾನ್ ಸಸ್ಪೆಂಡ್ ದಿ ಫಂಡಮೆಂಟಲ್ ರೈಟ್ಸ್. ಸೊ ಹಿ ಕ್ಯಾನ್ ಸಸ್ಪೆಂಡ್ ಆಲ್ ದೀಸ್ ರೈಟ್ಸ್, ಫಂಡಮೆಂಟಲ್ ರೈಟ್ಸ್ ಅವೈಲೇಬಲ್ ಹಿಯರ್. ಇವು ಎಲ್ಲವನ್ನು ಅವರು ಸಸ್ಪೆಂಡ್ ಮಾಡ್ಬೋದು. ಅವ್ರು ಸಸ್ಪೆಂಡ್ ಮಾಡ್ತಾರೆ ನಮ್ಮ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ. 75ರಲ್ಲಿ ಏನು ತುರ್ತು ಪರಿಸ್ಥಿತಿ ತಗೊಂಬಂದ್ರೋ ಅವಾಗ ಸಸ್ಪೆಂಡ್ ಮಾಡ್ತಾರೆ. ಅದೇ ತುರ್ತು ಪರಿಸ್ಥಿತಿ ಯಾವಾಗ ಜಾರಿಯಾಗಿತ್ತು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ನಾನು. 25/6/1975ರಲ್ಲಿ ತುರ್ತು ಪರಿಸ್ಥಿತಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಲಾಯಿತು. ಆಮೇಲೆ ಅದರಲ್ಲಿ ಮೀಸಾ ಆ್ಯಕ್ಟನ್ನು ಬಳಸಲಾಯಿತು, ಮೇಂಟೆನೆನ್ಸ್ ಆಫ್ ಇಂಟರ್ನಲ್ ಸೆಕ್ಯೂರಿಟಿ ಆ್ಯಕ್ಟ್. ಇದರ ದುರ್ಬಳಕೆಯನ್ನು ಮಾಡಿದರು. ಇದರ ದುರ್ಬಳಕೆಯನ್ನು ಮಾಡಿ ಅನೇಕ ರಾಜಕೀಯ ವ್ಯಕ್ತಿಗಳನ್ನು ಏನು ಮಾಡಿದ್ರು? ಸೆರೆವಾಸದಲ್ಲಿಟ್ಟರು. ಯಾವುದೇ ಅವರ ಮೇಲೆ ಯಾವುದೇ ಕೇಸ್ಗಳಿಲ್ಲದೆ. ಆವಾಗ ಇವುಗಳನ್ನ ಪ್ರಶ್ನಿಸಲಾಯಿತು. ಎಲ್ಲ ಕೇಸ್ಗಳನ್ನ ಸಂಗ್ರಹ ಮಾಡಿ ಒಂದೇ ಒಂದು ಕೇಸ್ ಮಾಡ್ತಾರೆ. ಆ ಕೇಸಿನ ಹೆಸರು ADM ಜಬಲ್ಪುರ್. ಇದಕ್ಕಿನ್ನೂ ಫೇಮಸ್ ಹೆಸರು ಅಂದರೆ ಹೇಬಿಯಸ್ ಕಾರ್ಪಸ್ ಕೇಸ್ ಅಂತ ಹೇಳ್ತಾರೆ. ಹೇಬಿಯಸ್ ಕಾರ್ಪಸ್ ಕೇಸ್ ಅಂತ ಹೇಳ್ತಾರೆ. ಇದಕ್ಕೆ ಹೇಬಿಯಸ್ ಕಾರ್ಪಸ್ ಕೇಸ್ ಅಂತ ಹೇಳ್ತಾರೆ. ಈ ಪ್ರಕರಣ ನ್ಯಾಯಾಲಯದ ಮುಂದೆ ಬಂದಾಗ 5 ಜನ ಜಡ್ಜಿಗಳು ಎಂಥ ಜಡ್ಜ್ಮೆಂಟ್ ಕೊಡ್ತಾರೆ ಇಲ್ಲಿ ಅಂತಂದರೆ, ಇಲ್ಲಿ ಕಾನೂನಿದೆ, ಇದ್ರ ಪ್ರಕಾರ ಮಾಡಿದ್ದೀವಿ ನಾವು ಅಂತ. ಅಂದರೆ ದೇ ಜಸ್ಟ್ ಫಾಲೋಡ್ ದಿ ಎಕ್ಸಾಕ್ಟ್ ವರ್ಡಿಂಗ್ ಆಫ್ ರೂಲ್ ಆಫ್ ಲಾ ಆಫ್ ಡೈಸಿ. ಯಾರು? ಜಡ್ಜಿಗಳು. ಆದರೆ ಇದರಲ್ಲಿ ಒಬ್ಬ ಜಡ್ಜ್ ಇದ್ದಾರೆ, ಹಂಸರಾಜ್ ಖನ್ನಾ ಅಂತ ಹೇಳಿ, HR ಖನ್ನಾ. ಈ HR ಖನ್ನಾರವರು ಮಾತ್ರ ಆದರೂ ಏನು ಮಾಡ್ತಾರೆ? ಮೈನಾರಿಟಿ ಜಡ್ಜ್ಮೆಂಟ್, ವಿರುದ್ಧವಾದಂತಹ ಒಂದು ತೀರ್ಪನ್ನು ಕೊಡ್ತಾರೆ. ಅದು ಬಹಳ ಮುಖ್ಯ. ಇದೇ ತೀರ್ಪು ಮುಂದುವರೆದು ಒಂದು ಸುಪ್ರೀಂ ಕೋರ್ಟನ್ನೇ ತೀರ್ಪಾಗುತ್ತೆ. ಮನೇಕಾ ಗಾಂಧಿ ಕೇಸಲ್ಲಿ ಈ ತೀರ್ಪನ್ನೇ ಅವರು ಎತ್ತಿ ಹಿಡಿತಾರೆ. ಆದರೆ ಇಲ್ಲಿ ಈ ಮೆಜಾರಿಟಿ ಏನಿದೆ, ಇವರು ಕೊಟ್ಟಂತಹ ಜಡ್ಜ್ಮೆಂಟ್ ಇದೆಯಲ್ಲ, ಅದು ಕಪ್ಪು ಚುಕ್ಕೆ ಅಂತ ಹೇಳ್ತಾರೆ. ಅವ್ರನ್ನ ಯಾರನ್ನೂ ರಿಲೀಸ್ ಮಾಡೋದಿಲ್ಲ. ಅವರು ವಿಚಾರಣೆ ಇಲ್ಲದೆ 2 ವರ್ಷಗಳ ಕಾಲ ಅವರು ಜೈಲಿನಲ್ಲಿರುವಂತಹ ಒಂದು ಸಂದರ್ಭ ಬರ್ತದೆ. ಇಲ್ಲಿ ಏನು ಹೇಳ್ತಾರೆ ಅಂದರೆ, ಇವರು ರೂಲ್ ಆಫ್ ಲಾ ಈಸ್ ಎಂಟಿಥಿಸಿಸ್ ಆಫ್ ಆರ್ಬಿಟ್ರರಿನೆಸ್ ಅಂತ ಹೇಳ್ತಾರೆ. ಯಾರು? ಖನ್ನಾ ಅವರು. ಸ್ಟೇಟ್ ಹ್ಯಾಸ್ ನೋ ಪವರ್ ಟು ಟೇಕ್ ಅವೇ ಲಿಬರ್ಟಿ ವಿದೌಟ್ ದ ಅಥಾರಿಟಿ ಆಫ್ ಲಾ. ನೀವು ಅಥಾರಿಟಿ ಇಲ್ಲದೆ ತಗೊಳಕ್ಕಾಗಲ್ಲ. ಲಿಬರ್ಟಿ ಇಸ್ ನಾಟ್ ಗಿಫ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದರು. ವಾಟ್ ವಿ ಹ್ಯಾವ್ ಟು ಫಾಲೋ? ವಿ ಹ್ಯಾವ್ ಟು ಫಾಲೋ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಹೇಗೆ? ನಾಟ್ ಬ್ಯಾಡ್ ರೂಲ್ಸ್, ಆಫ್ ಗುಡ್ ರೂಲ್ಸ್. ಅಂದರೆ ಡ್ಯೂ ಪ್ರೊಸೆಸ್ ಆಫ್ ಲಾನ ಫಾಲೋ ಮಾಡಬೇಕು ಅಂತಕ್ಕಂಥದ್ದನ್ನು HR ಖನ್ನಾರ್ ಅವರು ಹೇಳಿದರು ಅನ್ನೋದನ್ನು ನಾವಿಲ್ಲಿ ಕಂಡುಕೊಳ್ಬೇಕಾಗ್ತದೆ. ಮುಂದುವರೆದು 44ನೇ ನೋಡಿ, ಇದನ್ನು ಆಮೇಲೆ ಸರಿ ಮಾಡಿದರು. 44ನೇ ಸಂವಿಧಾನ ತಿದ್ದುಪಡಿಯಲ್ಲಿ ಈ ಏನು ಆರ್ಟಿಕಲ್ ಏನು ಹೇಳ್ತೀವಲ್ಲ ನಾವು, ಇದರಲ್ಲಿ ಇರ್ತಕ್ಕಂಥ ಆರ್ಟಿಕಲ್ 20 ಮತ್ತು 22, ಈ ಆರ್ಟಿಕಲ್ಗಳನ್ನು ಎಮರ್ಜೆನ್ಸಿಲಿಯೂ ಕೂಡ ಇವನ್ನ ಸಸ್ಪೆಂಡ್ ಮಾಡೋ ಹಾಗಿಲ್ಲ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ? 44ನೇ ತಿದ್ದುಪಡಿಯಲ್ಲಿ ಕಾಣ್ತೀವಿ. ಆಮೇಲೆ ಇನ್ನೊಂದು ಕೇಸನ್ನು ನಾನು ಎಕ್ಸ್ಪ್ಲೇನ್ ಮಾಡಲಿಲ್ಲ. ಐ ವುಡ್ ಲೈಕ್ ಟು ಎಕ್ಸ್ಪ್ಲೇನ್ ದ್ಯಾಟ್ ಕೇಸ್ ಆಲ್ಸೋ. ದ್ಯಾಟ್ ಕೇಸ್ ಈಸ್ ಆಲ್ಸೋ ಎ ವೆರಿ ಇಂಪಾರ್ಟೆಂಟ್ ಕೇಸ್ ದ್ಯಾಟ್ ಐ ವಿಲ್ ಎಕ್ಸ್ಪ್ಲೇನ್ ಟು ಯು. ದ ಕೇಸ್ ಈಸ್ ಇಂದಿರಾ ಗಾಂಧಿ
ಇಂದಿರಾ ಗಾಂಧಿ ವರ್ಸಸ್ ರಾಜನಾರಾಯಣ್. ಈ ಪ್ರಕರಣ ಏನಾಗುತ್ತೆ ಅಂತಂದ್ರೆ, ಇಂದಿರಾ ಗಾಂಧಿಯವರು ಚುನಾಯಿತರಾದ ಒಂದು ಸಂದರ್ಭದಲ್ಲಿ ಅಲಹಾಬಾದ್ ಹೈಕೋರ್ಟ್ ಅವ್ರ ಚುನಾವಣೆಯನ್ನ ಅಸಿಂಧು ಎಂದು ಘೋಷಿಸ್ತದೆ. ಅಸಿಂಧು ಅಂತ ಯಾಕೆ ಘೋಷಿಸ್ತದೆ ಅಂತಂದ್ರೆ, ಅವ್ರ ಚುನಾವಣೆಯಲ್ಲಿ ಕರಪ್ಟ್ ಪ್ರಾಕ್ಟೀಸಸ್ ಮಾಡಿದ್ದಾರೆ, ಆಫಿಷಿಯಲ್ ಮಷಿನರಿ ಯೂಸ್ ಮಾಡಿದ್ದಾರೆ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರನ್ನ ಅಸಿಂಧು ಅಂತ ಘೋಷಿಸ್ತಾರೆ. ಘೋಷಿಸಿದ ತಕ್ಷಣ ಇಂದಿರಾ ಗಾಂಧಿಯವರು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಸ್ಟೇ ಕೊಡ್ತದೆ. ಆದರೆ ಸ್ಟೇ ಕೊಟ್ಟ ನಂತರ ಆ ಕೇಸನ್ನು ನಿರ್ಣಯ ಮಾಡ್ತದೆ. ಆ ನಿರ್ಣಯ ಮಾಡೋಕ್ಕಿಂತ ಮೊದಲು ಏನಾಗುತ್ತೆ ಅಂತಂದ್ರೆ, ಇಂದಿರಾ ಗಾಂಧಿಯವರು 39ನೇ ತಿದ್ದುಪಡಿ ಮಾಡ್ತಾರೆ. 39th ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಮಾಡ್ತಾರೆ. ಈ 39th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಲ್ಲಿ, ಸಂವಿಧಾನ ತಿದ್ದುಪಡಿಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ದೇ ಆಡ್ ಅನ್ ಆರ್ಟಿಕಲ್. ಏನ್ ಆರ್ಟಿಕಲ್? ಆರ್ಟಿಕಲ್ 329 ಕ್ಯಾಪಿಟಲ್ ಎ. ಈ ಆರ್ಟಿಕಲ್ನ ಆಡ್ ಮಾಡ್ತಾರೆ, ಆರ್ಟಿಕಲ್ 329 ಕ್ಯಾಪಿಟಲ್ ಎ. ಆರ್ಟಿಕಲ್ 329 ಕ್ಯಾಪಿಟಲ್ ಎ ಏನ್ ಹೇಳುತ್ತೆ ಅಂತಂದ್ರೆ, ಪ್ರೈಮ್ ಮಿನಿಸ್ಟರ್, ಸ್ಪೀಕರ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೆಸಿಡೆಂಟ್, ಸೊ ಇವರುಗಳ ಮೇಲೆ ಯಾವುದಾದ್ರೂ ಇಲೆಕ್ಷನ್ ವ್ಯಾಜ್ಯ ಬಂದರೆ, ಇವುಗಳ ಮೇಲೆ ಯಾವುದಾದ್ರೂ ಇಲೆಕ್ಷನ್ ಡಿಸ್ಪ್ಯೂಟ್ ಬಂದರೆ, ಕೋರ್ಟ್ ಕ್ಯಾನಾಟ್ ಡಿಸೈಡ್ ದಿಸ್. ಇಮ್ಯೂನ್ ಫ್ರಾಮ್ ಸ್ಕ್ರೂಟಿನಿ ಆಫ್ ಕೋರ್ಟ್. ಸ್ಕ್ರೂಟಿನಿ ಆಫ್ ಕೋರ್ಟ್ ಅಂತಕ್ಕಂತಹ ನಿರ್ಣಯವನ್ನು ಕೊಡ್ತಾರೆ ಈ ಪ್ರಕರಣದಲ್ಲಿ. ಬಟ್ ಸುಪ್ರೀಂ ಕೋರ್ಟ್ ಸೇಸ್ ದಿಸ್ ಈಸ್ ಅಗೇನ್ಸ್ಟ್ ದಿ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಒನ್ ಹ್ಯಾಸ್ ಟು ಫಾಲೋ ರೂಲ್ ಆಫ್ ಲಾ. ಅಂದ್ರೆ ಇಲ್ಲಿ ಏನಾಯ್ತು ಅಂತಂದ್ರೆ, ನಾವೆಲ್ಲರೂ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ನಮ್ಮ ಪ್ರಕಾರ ಕಾನ್ಸ್ಟಿಟ್ಯೂಷನ್ ಈಸ್ ಸುಪ್ರೀಂ. ಓಕೆ, ಆದ್ರೆ ಇಲ್ಲಿ ಏನಾಯ್ತು, ಇವರು ಆಯ್ಕೆ ಆದ್ಮೇಲೆ ಇವ್ರಿಗೆ ಕಾನೂನೇ ಇಲ್ಲ. ಒಂದ್ಸಲ ಆಯ್ಕೆ, ನೀನು ಹೆಂಗಾದ್ರೂ ಆಯ್ಕೆ ಆದ್ಮೇಲೆ ನೀನು ಪ್ರೈಮ್ ಮಿನಿಸ್ಟರ್ ಆಗ್ಬಿಟ್ರೆ, ಸ್ಪೀಕರ್ ಆಗ್ಬಿಟ್ರೆ, ನಿನ್ನ ಇಲೆಕ್ಷನ್ ಹೇಗಾಗಿದೆಯಾ ಅನ್ನೋದನ್ನು ಕ್ವಶನ್ನೇ ಮಾಡೋ ಹಾಗಾಗಿಲ್ಲ. ಅಂದ್ರೆ ಇವರು ಅಬೌವ್ ಲಾ ಆಗ್ಬಿಟ್ರು. ನೋಬಡಿ ಈಸ್ ಅಬೌವ್ ಲಾ. ವಾಟ್ ಈಸ್ ರೂಲ್ ಆಫ್ ಲಾ? ಆಲ್ ಆರ್ ಬಿಲೋ ಲಾ. ಬಟ್ ವಾಟ್ ಹ್ಯಾಪನ್ಡ್ ಇನ್ ದಿಸ್ ಕೇಸ್? ಪ್ರೈಮ್ ಮಿನಿಸ್ಟರ್, ಸ್ಪೀಕರ್, ವೈಸ್ ಪ್ರೆಸಿಡೆಂಟ್ ಆ್ಯಂಡ್ ಪ್ರೆಸಿಡೆಂಟ್, ದೇ ಆರ್ ಅಬೌವ್ ಲಾ, ವಿಚ್ ಇಸ್ ನಾಟ್ ಪರ್ಮಿಟೆಡ್, ವಿಚ್ ಇಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ರೂಲ್ ಆಫ್ ಲಾ ಅನ್ನೋದನ್ನ ನಾವು ನೋಡ್ತೀವಿ. ಸುಪ್ರೀಂ ಕೋರ್ಟ್ ಇದನ್ನು ತಳ್ಳಿ ಹಾಕ್ತು. ದಿಸ್ ಆರ್ಟಿಕಲ್ ವಾಸ್ ಡಿಕ್ಲೇರ್ಡ್ ಆಸ್ ಅನ್ಕಾನ್ಸ್ಟಿಟ್ಯೂಷನಲ್ ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ಬರ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ ನಾನು ಐ ವಿಲ್ ಕನ್ಕ್ಲೂಡ್ ದಿಸ್ ಕ್ಲಾಸ್ ವಿತ್ ದಿಸ್ ಮನೇಕಾ ಗಾಂಧಿ ಕೇಸ್. ನಾನು ಹೇಳಿದ್ನಲ್ವಾ, ರೂಲ್ ಆಫ್ ಲಾ ಏನು, ನಾವು ಹಿಂದೆ ADM ಜಬಲ್ಪುರ್ ಕೇಸ್ ಹೇಳಿದ್ನಲ್ವಾ, ಅದರಲ್ಲಿ HR ಖನ್ನಾ ಅವರು ಏನು ಜಡ್ಜ್ಮೆಂಟ್ ಕೊಟ್ಟರು, HR ಖನ್ನಾ, ಈ ಜಡ್ಜ್ಮೆಂಟನ್ನು ಮನೇಕಾ ಗಾಂಧಿಯಲ್ಲಿ, ಇಲ್ಲಿ ಇದು ಮೈನಾರಿಟಿ ಜಡ್ಜ್ಮೆಂಟು, ಆದರೆ ಈ ಪ್ರಕರಣದಲ್ಲಿ, ಮನೇಕಾ ಗಾಂಧಿ ಪ್ರಕರಣದಲ್ಲಿ ಅದನ್ನೇ ಎತ್ತಿ ಹಿಡಿಯಲಾಯಿತು. ರೂಲ್ ಆಫ್ ಲಾ ಶುಡ್ ಬಿ ಫಾಲೋಡ್ ಅಂಥೇಳಿ. ಈ ಕೇಸಿನ ಡೀಟೇಲ್ಸನ್ನು ನಾವು ಇಲ್ಲೇನು ತಿಳ್ಕೊಳ್ಳೋದು ಬೇಡ. ಇನ್ ದಿಸ್ ಕೇಸ್ ರೂಲ್ ಆಫ್ ಲಾ ವಾಸ್ ಅಪ್ಹೆಲ್ಡ್ ಅಂತ ಹೇಳ್ಬೋದು. ರೂಲ್ ಆಫ್ ಲಾ ವಾಸ್ ಅಪ್ಹೆಲ್ಡ್. ಈ ರೂಲ್ ಆಫ್ ಲಾ ಸಾಕಷ್ಟು ಕೇಸ್ಗಳಲ್ಲಿ ಇದು ರೆಫರ್ ಆಗಿದೆ. ಇನ್ ಸೋ ಮೆನಿ ಕೇಸಸ್ ಇಟ್ ಈಸ್ ರೆಫರ್ಡ್ ಟು. ಹಾಗಾಗಿ ನಾವು ಅದಕ್ಕೆ ಸಾಕಷ್ಟು ಕೇಸ್ ಲಾಗಳನ್ನು ಕೊಡ್ಬೋದು. ಅಂದರೆ ನಾವು ಇಲ್ಲಿ ಏನು ತಿಳ್ಕೊಬೇಕು ಅಂತಂದರೆ, ನಾನು ನಿಮಗೆ ಈ ಕ್ಲಾಸಿನ ಪ್ರಾರಂಭದಲ್ಲಿ ಹೇಳಿದ್ದೆ. ಏನು ಹೇಳಿದೆ ಅಂತಂದರೆ, ಈ ಎಲ್ಲ ಚಿಂತಕರು, ನೀವು ಜಾನ್ ಲೋಕ್ ಆಗಲಿ ಅಥವಾ ಈ AV ಡೈಸಿ ಆಗಲಿ, ಮಂಟೆಸ್ಕೋ ಆಗಲಿ, ಇವರೆಲ್ಲರ ಚಿಂತನೆ ಏನಿತ್ತು ಅಂತಂದರೆ, ಸರ್ಕಾರಿ ವ್ಯವಸ್ಥೆಯಲ್ಲಿ ಆಡಳಿತ ನಡೆಸುವಂತಹ ಸರ್ಕಾರಗಳು ಯಾವಾಗಲೂ ಅವು ಕ್ಯಾಪ್ರಿಷಿಯಸ್ ಆಗಿರ್ತವೆ. ಮ್ಯಾಡ್ನೆಸ್ ಆಫ್ ಮೆಜಾರಿಟಿ ಅಂತಾರೆ. ಮೆಜಾರಿಟಿ ಸರ್ಕಾರ ಅದು ಡೆಮಾಕ್ರಸಿಯನ್ನು ಮಾಡ್ತದೆ. ಅದಕ್ಕೆ ಹೊಸ ಹೆಸರು ಬರ್ತದೆ. ಡಾಕ್ಟರ್ ಸಿಕ್ರಿ ಕಾನ್ಸೆಪ್ಟ್ ಹೇಳ್ತಾರೆ, ಲಿಬರಲ್ ಡೆಮಾಕ್ರಸಿ ಅಂತ. ಡೆಮಾಕ್ರಸಿ ಮತ್ತು ಲಿಬರಲ್ ಡೆಮಾಕ್ರಸಿಗೆ ವ್ಯತ್ಯಾಸ ಅಂದರೆ, ಡೆಮಾಕ್ರಸಿ ಈಸ್ ಬೈ ಮೆಜಾರಿಟಿ ಪೀಪಲ್. ವಾಟ್ ಈಸ್ ಲಿಬರಲ್ ಡೆಮಾಕ್ರಸಿ? ಲಿಬರಲ್ ಡೆಮಾಕ್ರಸಿ ಅಂತಂದ್ರೆ ಅದರಲ್ಲಿ ಈವನ್ ಮೋಸ್ಟ್ ಮೈನರ್ ಪರ್ಸನ್ ಇರ್ತಾನಲ್ಲ, ಅವನಿಗೂ ಕೂಡ ಎಲ್ಲ ಹಕ್ಕುಗಳು ಇರ್ತವೆ, ಅವನಿಗೂ ಕೂಡ ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ಇರ್ತದೆ. ಅಂತ ಹಕ್ಕು ಮತ್ತು ಸ್ವಾತಂತ್ರ್ಯ ಕಟ್ಟಕಡೆಯ ಮನುಷ್ಯನಿಗೆ ಅಥವಾ ಮೈನಾರಿಟಿ, ಅವನು ಮೆಜಾರಿಟಿ ಆಗದೆ ಹೋದರೆ, ಅವನು ಮೈನಾರಿಟಿ ಆಗಿದ್ದರೆ, ಬಹುಮತದಲ್ಲಿ ಅಲ್ಲದೆ ಅಲ್ಪ ಮತದಲ್ಲಿ ಇದ್ದ ವ್ಯಕ್ತಿ ಆಗಿದ್ದರೆ, ಅವನಿಗೂ ಕೂಡ ಎಲ್ಲ ರೀತಿಯಾದ ಅವಕಾಶಗಳಿರುವಂತಹ ಸರ್ಕಾರಕ್ಕೆ ನಾವೇನಂತೀವಿ ಅಂತಂದರೆ ಲಿಬರಲ್ ಡೆಮಾಕ್ರಸಿ ಅಂತೀವಿ. ಅದರ್ವೈಸ್ ಇಟ್ ಈಸ್ ಓನ್ಲಿ ಎ ಡೆಮಾಕ್ರಸಿ. ಓನ್ಲಿ ಎ ಡೆಮಾಕ್ರಸಿ ಆಗಬಾರ್ದು ನಮ್ಮ
ಡೆಮಾಕ್ರಸಿ ಲಿಬರಲ್ ಡೆಮಾಕ್ರಸಿ ಆಗಬೇಕು ಅನ್ನೋದನ್ನು ನಾವು ಡಾಕ್ಟರ್ ಸಿಕ್ರಿ ಅವರ ರೂಲ್ ಆಫ್ ಲಾ ಆ್ಯಂಡ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಬುಕ್ಕಲ್ಲಿ ನಾವು ನೋಡ್ತೇವೆ. ಅಲ್ಲದೆ ಈ ಡೈಸಿ ಅವರ ರೂಲ್ ಆಫ್ ಲಾ ಕಾನ್ಸೆಪ್ಚುಲಿ ಇಟ್ ಇಸ್ ಎ ವೆರಿ ಸ್ಟ್ರಾಂಗ್ ದಿಸ್ ಒನ್ ಫಾರ್ ಡೆಮಾಕ್ರಸಿ. ಬಟ್ ಅಲ್ಲಿ ಅದರ ಪ್ರಾಕ್ಟಿಕ್ಯಾಲಿಟಿ ಏನು ಅಂತಂದರೆ ಅದರ ನ್ಯೂನ್ಯತೆ, ಒಂದು ಮೇನ್ ನ್ಯೂನ್ಯತೆ ಅಂದರೆ ಅವರು ಹೇಳಿದ್ದು, ಡೈಸಿ ಅವರು ಹೇಳಿದ್ದು ಡಿಸ್ಕ್ರಿಷನ್ನೇ ಇರಬಾರ್ದು ಅಂತ, ವಿವೇಚನ ಅಧಿಕಾರನೇ ಇರಬಾರ್ದು ಅಂತ. ಆದರೆ ನಾವು ಅಂದ್ಕೊಳ್ಳೋದು ನಿರಂಕುಶವಾದ ಅಧಿಕಾರ ಇರಕೂಡ್ದು, ಆದರೆ ವಿವೇಚನೆ ಅಧಿಕಾರ ಇಲ್ಲದೆ ಸರ್ಕಾರವನ್ನು ನಡೆಸಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಇವತ್ತಿನ ಮಾಡರ್ನ್ ಪ್ರಜಾಪ್ರಭುತ್ವದ ಅಥವಾ ಆಧುನಿಕ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ ಆಗಿದೆ ಅಂತಕ್ಕಂಥದ್ದನ್ನು ಹೇಳ್ತಾ ಇವತ್ತಿನ ಈ ಕ್ಲಾಸನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇನೆ. ಥ್ಯಾಂಕ್ ಯು.